ಹರೇ ಶ್ರೀನಿವಾಸ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತೆ ಚ ಮನೋರಥಾಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕನಕದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶಿಶಮೀಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಿದ್ಯಾಮಾನ್ಯತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವ್ಯಾಸತತ್ವಜ್ಞತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವರದೀಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸತ್ಯಬೋಧತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನವೇ. ರಾಘವೇಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು.
ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಪಾದರಾಜರೇ ನಿಮಗೆ ಅನಂತ ನಮನಗಳು. ಪಾದರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ನರಹರಿತೀರ್ಥರೇ ನಿಮಗೆ ಅನಂತ ನಮನಗಳು. ನರಹರಿತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಅಭ್ರಮಂ ಭಂಗರಹಿತಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಕಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಸಕಲ ತತ್ವಾಭಿಮಾನಿ ದೇವತೆಗಳೇ ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ರುದ್ರದೇವ ರುದ್ರದೇವ ಶೇಷದೇವ ಶೇಷದೇವ ಗರುಡದೇವ ಗರುಡದೇವ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಭಾರತೀ ದೇವಿಯರೇ ಭಾರತೀ ದೇವಿಯರೇ ಸರಸ್ವತೀ ದೇವಿಯರೇ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. 6321000 6321000 32 ಶತಸ್ವಾದ ಜಪಗಳ 32 ಶತಸ್ವಾದಗಳ 3 ವಿಧ ಜೀವರೊಳಗೆ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪವರಿಯಂತ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸತ್ವರಿಗೆ ಸುಖ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹಮ್ಮ ಸರ್ವಮಾನ ಸಲಹಂ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ ಜಯತು ಪದ್ಮಾ ಪಾದ್ಮವಂದ್ಯಳೆ ಜಯತು ಪದ್ಮಾಪಾದ್ಮವಂದ್ಯಳೆ ಜಯತು ವಿದ್ಯಾನಾಮೆ ನಮೋ ನಮೋ ಜಯತು ವಿದ್ಯಾನಾಮೆ ನಮೋ ನಮೋ ವಿಷ್ಣುಭಾವಾಂಗೇ ವಿಷ್ಣುವಾಮಾಂಗೆ ಜಯಪ್ರದಾಯಕೆ ಜಯಪ್ರದಾಯಕೆ ಜಗದಿವಂದ್ಯಳೆ ಜಗದಿವಂದ್ಯಳೆ ಜಯತು ಜಯ ಚೆನ್ನಾಗಿ ಸಂಪದ ಜಯತು ಜಯ ಚೆನ್ನಾಗಿ ಸಂಪದ ಜಯವೇ ಪಾಲಿಸು ಎನಗೆ ಸರ್ವದ ನಮಿಪೆ ನನ್ನ ಭರತ ಜಯವ ಪಾಲಿಸು ಎನಗೆ ಸರ್ವದ ನಮಿಪೆ ನನ್ನ ಭರತ ಶ್ರೀಭೂ ದುರ್ಗಾತ್ಮಕಳಾದ ಶ್ರೀಭೂ ದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯಾ ಸುಪ್ರಜಾ ರಾಮ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ಜೂಲ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ ದೇವಕೀ ಸುಪ್ರಜಾ ಕೃಷ್ಣ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತತೆ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ಜೂಲ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಶ್ರೀಗಿರಿಯೊಡೆಯ
ದಾಸರೆಲ್ಲರೂ ಬಂದು ಧೂಳಿದರು ಜನಗುಂಟು ಸಾಗಿ ತಾಳ ದಂಡಿಗೆಯ ಬಿಡಿದು ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುದಲಿ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲೇ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲಿ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲೇ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದ ಕಾಲುಗಳ ಕಾವಡಿಯ ತುಂಬಿಟ್ಟು ಕಾಸಿದ್ದ ಕಾಲುಗಳ ಕಾವಡಿಯ ತುಂಬಿಟ್ಟು ಸಾಗಿಗೆನೆ ಮೊಸರು ಬೆಣ್ಣೆಯನ ಮೆದ್ದು ಸಾಗಿಗೆನೆ ಮೊಸರು ಬೆಣ್ಣೆಯನ ಮೆದ್ದು ಶಯನಾನೆ ಏಳು ಸಮುದ್ರ ಮಥನವ ಮಾಡು ಶಯನನೆ ಏಳು ಸಮುದ್ರ ಮಥನವ ಮಾಡು ಶಯನಾನೆ ಏಳು ಸಮುದ್ರ ಮಥನವ ಮಾಡು ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ದೇಳಯ್ಯ ಗರಿಯೇ ಕೆಂಪಾಯಿ ದೇಳಯ್ಯ ಗರಿಯೇ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ತಂದಿಗರಯ್ಯ ಸುಜನರೊಡೆಯ ಅರವಿಂದ ಲೋಚನನ ಕೋಳಿ ಕೂಗಿತು ಕೇಳುಗರ ಅರವಿಂದ ಲೋಚನನ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನನ ಕೋಳಿ ಕೂಗಿತು ಕೇಳುಗರ ಅರವಿಂದ ಲೋಚನನ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಪುರಂದರ ವಿಠಲನ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಕರಿಯ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ಜಯದೇವಿ ರಮಣ ಒಲಿಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದೀನ ಶಗ್ಗ
ಹೆಗ್ಗಾಳೆ ಹರಿದಾಸರೆಂಬ ಬಿರುದಿನ ಹೆಗ್ಗಳೆ. ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ. ದಾಸನ್ನ ಮಾಡಿ ಕೋಯನ್ನ ದಾಸನ ಮಾಡಿ ಕೋಯನ್ನ ಸ್ವಾಮಿ ದಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ ದಾಸನ ಮಾಡಿ ಕೋಯನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ದಾಸರ ಮಾಡಿ ಕೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸರ ಮಾಡಿ ಕೋಯನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೃಢ ಭಕ್ತಿ ನಾಗಡಿಗೆ ರಘುವೇನಯ್ಯಗನುದೀನ ಪಾಡಿ ಅಡಿಗೆ ರಘುವೇನಯ್ಯನುದೀನ ಪಾಡಿ ಕಡೆಗಣ್ಣಲ್ಲೆಗೆನ್ನ ನೋಡಿ ಕಡೆಗಣ್ಣಲ್ಲೆಗೆನ್ನ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸೂದಿ ಮಾಡಿ ಕೊಡು ನಿನ್ನ ಧ್ಯಾನವ ಮನಸೂತಿ ಮಾಡಿ ದಾಸರ ಮಾಡಿ ಕೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸರ ಮಾಡಿ ಕೋಯನ ಮೊರೆ ಹೊಗ್ಗವರ ಕಾಯುವ ಬಿರುದು ಮೊರೆ ಹೊಗ್ಗವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿದಗಳೆಲ್ಲವದರಿದು ದುರಿದಗಳೆಲ್ಲವದರಿದು ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು ಪುರಂದರ ವಿಠಲ ಎಮ್ಮನ್ನು ಪೊರೆದು ದಾದನ ಮಾಡಿ ಗೋಯಂದ ಸ್ವಾಮಿ ದಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಗೋಯಂದ ದಾಸನ ಮಾಡಿ ಗೋಯಂದ ದಾಸನ ಮಾಡಿ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ.
శ్రీవేంకటేశాయ నమః 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 శ్రీవేంకటేశాయ నమః. శ్రీకృష్ణాయ నమః. హరే శ్రీనివాస. శ్రీకృష్ణాయ నమః. 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 శ్రీరామాయ నమః. హరే శ్రీనివాస. శ్రీరామాయ నమః. 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 శ్రీరాఘవేంద్రాయ నమః. హరే శ్రీనివాస. శ్రీరాఘవేంద్రాయ నమః. 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 శ్రీరాఘవేంద్రాయ నమః.
ಹರೇ ಶ್ರೀನಿವಾಸ. ಭಗವಂತ ಅವನ ಮನಸ್ಸಿಗೆ ಬಂದರೆ, ಸಾಧನೆ ಮಾಡಿಸಬೇಕು ಅಂತ ಅಪೇಕ್ಷೆ ಬಂದರೆ, ನಾವೆಷ್ಟು ಅಲ್ಪರಾದರೂ ಆ ಕರುಣಾಮೂರ್ತಿ ಒಮ್ಮೊಮ್ಮೆ ಇಂಥ ಅವಕಾಶ ಮಾಡಿಕೊಡ್ತಾನೆ, ಸಾಧನ ಸುಂದರವಾಗಿ ಮಾಡಿಸ್ತಾನೆ. ನಿಜವಾಗಿ ಸಪ್ತಾಹ ಕಾರ್ಯಕ್ರಮ ಸಮಾಜಕ್ಕೆ ಏನು ಕೊಟ್ಟದೆ ಅದನ್ನು ನಾನು ಅದರ ಬಗ್ಗೆ ಏನು ಹೇಳಕ್ಕೆ ಹೋಗ್ತಾ ಇಲ್ಲ. ಮತ್ತು ಎಷ್ಟು ಜನ ಉದ್ಧಾರ ಆಗ್ಯದ ಅದು ಬೇಡ, ನಾವು ವೈಯಕ್ತಿಕವಾಗಿ ನಾವೇನಾಗಿವಿ ಅಂತ ಆಲೋಚನೆ ಮಾಡಿದಾಗ ನನ್ನವರೆಗೆ ನನಗೆ ಹೇಳಬೇಕಾದ್ರೆ ಬಹಳಷ್ಟು ಸಪ್ತಾಹಗಳು ಹೆಚ್ಚಿನ ತೃಪ್ತಿಯನ್ನು ಆನಂದವನ್ನು ಕೊಟ್ಟ. ಅದರಲ್ಲಿ ನಿನ್ನೆ ಗುರುರಾಜ ದಿವಸ ಆಪ್ಸಿದ್ರು ಕೂಡ ದಿವಸ ಕರೆಸಿಕೊಂಡ್ರು. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜಾ ಮಾಡ್ತಕ್ಕಂಥ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಲಿಲ್ಲ. 3ನೇ ದಿವಸದಿಂದ ಇಲ್ಲಿವರೆಗೆ ಆ ಕರುಣಾಮೂರ್ತಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿ ಏನೋ ಗೊತ್ತಿಲ್ಲ, ಬಹಳ ಸುಂದರವಾದ ರೀತಿಯಲ್ಲಿ 3 ಗಂಟೆಗೆ ಎಚ್ಚರಿಕೆ ಕೊಡ್ತಾರೆ, ಎಬ್ಬಿಸಿ ಕೂಡಿಸ್ತಾರೆ. ಕೂಡಿಸಿ ತಮ್ಮ ಸೇವೆಯನ್ನು ತಮ್ಮ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಪರಬ್ರಹ್ಮನ ಶ್ರೀನಿವಾಸನ ಸೇವೆಯನ್ನು ತಗೊಳ್ತಾ ಇದ್ದಾರೆ. ಇದು ನಿಜವಾಗಿ ನಮ್ಮ ಜೀವನ ಒಳ್ಳೆ ಪಕ್ವವಾದ ಪರ್ವಕಾಲ ಇದ್ದಂತೆ. ಈ ಪರ್ವಕಾಲವನ್ನು ಅವರಾಗೆ ಒದಗಿಸಿಕೊಟ್ಟಿದ್ದಾರೆ. ನಿನ್ನೆ ಸುಮಾರು 508 ಸಾಲ ಅಲ್ಲಿ ಎಷ್ಟು ನಾಮ ಸಂಕೀರ್ತನೆ ಮಾಡುವಾಗ ನಮ್ಮ ಮನಸ್ಸು ಗುರುರಾಜರಲ್ಲಿ ಲಗ್ನ ಆಗಿತ್ತು, ಅದು ಬೇರೆ. ಹೊಟ್ಟೆವರಿಟ್ ನಾವು ಏನೇ ಆಗಲಿ 508 ಸಾಲ ಜಪ ಮಾಡಿದಾಗ ಕನಿಷ್ಠ ಒಂದು 10 ಸಾರಿಯಾದರೂ ಗುರುರಾಜರ ಪಾದಪದ್ಮವನ್ನು ಮನಸ್ಸು ಸ್ಮರಣೆ ಮಾಡಿರ್ತದೆ. ಅದು ಸಾಕು. ಅಷ್ಟು ಮಾಡಿದ್ರೆ ಕೂಡ ಎಷ್ಟೋ ಆನಂದ ಆಗ್ತದಂತೆ. ಅದನ್ನು ಒಂದಲ್ಲೊಂದು ದಿವಸ ನಮ್ಮ ಮನಸ್ಸು ಏಕಾಗ್ರತೆ ಹೊಂದಲಕ್ಕೆ ಅದು ಕಾರಣ ಆಗ್ತದೆ. ಬಹಳ ಆನಂದಕರವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಿನ್ನೆ ನಾವು ಅನುಭವಿಸಿದ್ದೇವೆ. ನಮ್ಮ ಜೀವನ ಧನ್ಯ ಆಯಿತು. ಇವತ್ತು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪುನಃ ಸುಪ್ರಭಾತ ಸಂದರ್ಭದಲ್ಲಿ ಬೆಳೆನೋ ನಿನ್ನಂಘ್ರಿ ಶ್ರೀನಿವಾಸ ಪಲ್ಲವಿ ನುಡಿ ಆಯಿತು. 1, 2, 3 ಚರಣಗಳನ್ನು ಯಥಾಮತಿ, ಇನ್ನು ಎಷ್ಟು ಅರ್ಥ ಅದು ನನಗೆ ಗೊತ್ತಿಲ್ಲ, ಅದೇ ಸ್ವಲ್ಪ ಇರ್ತದೆ, ಬಹಳ ಇಷ್ಟ ಇರ್ತದೆ. ಈಗ 4ನೇ ಚರಣಕ್ಕೆ ಬರೋಣ. ಹೇಳಿದಂತಾಲಿ ಹೇ ಶ್ರೀನಿವಾಸ, ನಿನ್ನಾಳಿಗಾಳಾಗಿ ಹೇ ಶ್ರೀನಿವಾಸ, ಅವರೂಳಿಗವ ಮಾಳ್ಪೆ ಶ್ರೀನಿವಾಸ, ಎನ್ನ ಪಾಲಿಸು ಬಿಡದೆ ಶ್ರೀನಿವಾಸ. ಭಗವಂತ ಮೇಲೆ ಲೀಸ್ಟೆಲ್ಲ ಕೊಟ್ಕೋತ ಬಂದರು. ನಾನು ಹೀಗಿರ್ತೀನಿ, ನಿನ್ನ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡ್ತಾ ನಾನು ಅಸ್ವತಂತ್ರ ಎಂಬ ಎಚ್ಚರಿಕೆಯನ್ನು ನೀನಾಗಿ ಕರುಣಿಸಿಕೊಟ್ಟ ಆ ಎಚ್ಚರಿಕೆಯನ್ನು ಮೈಗೂಡಿಸಿಕೊಂಡವನಾಗಿ ನನ್ನ ಪಾದಪದ್ಮಗಳನ್ನು ಗಟ್ಟಿಯಾಗಿ ಹಿಡುಕೊಂಡು ನೀನು ಅತ್ಯಂತ ಕರುಣಾಮೂರ್ತಿ, ಭಕ್ತಾಪರಾಧ ಸಹಿಷ್ಣು ಎನ್ನುವ ಚಿಂತನೆಯಲ್ಲಿ ನಾನು ಎಷ್ಟು ಪಾಪಗಳನ್ನು ಮಾಡಿದರೂ ನಿನ್ನ ಪಾದಾರವಿಂದಕ್ಕೆ ಸರೆಂಡರ್ ಆಗಿದ್ದೀನಿ. ನನ್ನನ್ನು ಉದ್ಧಾರ ಮಾಡು. ನೀನು ಬಹಳ ತಪ್ಪು ಮಾಡಿನಿ ಅಂತೀಯ, ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ಕೊಡು, ಅದನ್ನು ಆನಂದವಾಗಿ ಸ್ವೀಕಾರ ಮಾಡ್ತೀನಿ. ಬರೆಯೋ ಬೆನ್ನಲಿ ಶ್ರೀನಿವಾಸ, ನಿನ್ನ ಅನುಗ್ರಹ ಎನ್ನುವ ಪ್ರಸಾದದಿಂದ ಮಾತ್ರ ನನ್ನನ್ನು ದೂರ ಮಾಡಬೇಡ, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿಕೊಂಡು, ಪ್ರಭು ನಿನ್ನ ಅನುಗ್ರಹದಿಂದ ದಿವ್ಯವಾಗಿರತಕ್ಕಂಥ ದಿವ್ಯ ಜ್ಞಾನವೆಂಬ ಜ್ಯೋತಿಯನ್ನು, ಆಚಾರ್ಯವದ್ವರ ಸತ್ಸಿದ್ಧಾಂತ ಎನ್ನುವ ದಿವ್ಯ ಜ್ಞಾನದ ಜ್ಯೋತಿಯನ್ನು, ಪಂಜನ್ನು ನಿನ್ನ ಮುಂದೆ ಹಿಡಿತಾ ಇದ್ದೀನಿ. ಪಂಜು ಹಿಡಿಯುವೆನು, ಅದರಿಂದ ಇಂಥ ಒಂದು ವ್ಯವಸ್ಥೆ ಬಂದದ ನನಗೆ. ಹೇಗಿಟ್ರೆ ಹಾಗಿರಬೇಕು ಅನ್ನುವ ಆಲೋಚನೆ ಬಂದರೆ ನೀನು ಹೇಗಿಡ್ತೀಯೋ ಹಾಗಿರ್ತೀನಿ ಸ್ವಾಮಿ. ನಿನ್ನ ಎಂಜಲನ್ನು ಅದನ್ನು ಪ್ರಸಾದತ್ವೇನ ಆನಂದವಾಗಿ ಸ್ವೀಕಾರ ಮಾಡ್ತೀನಿ. ಯಾವ ತರಹದ ಮನೋವ್ಯತೆಗೆ ಒಳಗಾಗುವುದಿಲ್ಲ. ನೀನು ಏನು ಕೆಲಸ ಕೊಟ್ಟರು ಆ ಕೆಲಸ ಅತ್ಯಂತ ಶ್ರೇಷ್ಠವಾದದ್ದು ಎಂಬ ಭಾವನೆಯಿಂದ ನಿರಹಂಕಾರಿಯಾಗಿ ನಿನ್ನ ಸೇವೆಯಲ್ಲಿ ತತ್ಪರನಾಗುತ್ತೀನಿ. ಭಕ್ತಿ ಎನ್ನುವ ಶ್ವೇತಛತ್ರವನ್ನು ಶುದ್ಧವಾದ
ಯಾವ ತರಹದ ಅಪೇಕ್ಷಾದಿಗಳಿಂದ ರಹಿತವಾದ ಭಕ್ತಿ ಎಂಬ ಶುದ್ಧವಾದ ಬಿಳಿಯ ಛತ್ರಿಕೆಯನ್ನು, ಶ್ವೇತಛತ್ರಿಕೆಯನ್ನು ಮತ್ತು ದಶೇಂದ್ರಿಯಗಳನ್ನೇ ಚಾಮರಗಳನ್ನಾಗಿ ಮಾಡಿ ನಿಮಗೆ ಬೀಸ್ತಾ ಆನಂದಿಸ್ತೀನಿ ಸ್ವಾಮಿ. ನಿನ್ನ ಪಾದ ಪದ್ಮಗಳಿಗೆ ಸಂಬಂಧಪಟ್ಟ ಹಾವಿಗೆಗಳನ್ನು ನಿರಂತರ ನನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ನರ್ತನ ಮಾಡ್ತೀನಿ ಜಗನ್ನಾಥ ಅಂತ ಹೇಳಿದರು. ಹೇಳಿದ ಕೂಡಲೇ ಬರೀ ಎಲ್ಲ ಚೆನ್ನಾಗದಿದು, ಆದರೆ ನಂದು ಇನ್ನೊಂದು ಸಿದ್ಧಾಂತ ಅದ. ಏನು ಗೊತ್ತನ, ನೀನು ಎಷ್ಟು ನನ್ನ ಬಗ್ಗೆ ಚಿಂತನೆ ಮಾಡಿದ್ರು, ನನ್ನ ಹತ್ರ ಎಷ್ಟು ಬಂದರು, ನಿನ್ನನ್ನು ನೀನು ನನ್ನ ಪಾದಾರವಿಂದಕ್ಕೆ ಒಪ್ಪಿಸಿಕೊಂಡ್ರು ಕೂಡ ನನಗೊಂದು ಬೇಕಾಗಿದೆ. ಏನು ಗೊತ್ತನ, ನನ್ನ ಭಕ್ತರ ದಾಸ್ಯ ಮೊಟ್ಟ ಮೊದಲು ಮಾಡೋದು ಕಲಿಬೇಕು ನೀನು. ಅದು ಮಾಡಿದೆ ಅಂದರೆ ನನಗೆ ಬಹಳ ಹತ್ತಿರ ಆಗ್ತಿ. ನನ್ನ ದಾಸರ ಸೇವೆ ಮಾಡಿಯ, ನನ್ನ ಭಕ್ತರ ಸೇವೆ ಮಾಡಿಯ, ಅವರ ಸಂಘದಲ್ಲಿ ಜೀವನ ಮಾಡಿಯ, ಅವರು ಹೇಳಿದಂತೆ ನೀ ಕೇಳಿಯ. ನಾನು ಹೇಳುವ ಮಾತೆಲ್ಲ ಅದೇ, ಅದು ಪ್ರಧಾನವಾದ. ಹಾಗೆ ಇದ್ದೀನಿ ಸ್ವಾಮಿ. ಹೇಳಿದಂತ ಅಲ್ಲಿ ಹೇ ಶ್ರೀನಿವಾಸ, ನೀನು ಹೇಳಿದ್ದು ಅಂತ ಕೂಡ ಅಲ್ಲಿಲ್ಲ. ಅಲ್ಲಿ ಹೇಳಿದಂತ ಅಲ್ಲಿ ಹೇ ಶ್ರೀನಿವಾಸ ಎನ್ನುವಾಗ ನೀನು ಹೇಳಿದಂತೆ ಇದ್ದೀನಿ. ಆದರೆ ನೀನು ನೇರವಾಗಿ ಬಂದು ನಮಗೆ ಹೇಳೋದಿಲ್ಲ. ನೀನು ಮಾಡ್ತೀಯ, ನಿನ್ನ ಭಕ್ತರ ದ್ವಾರ ನಿನ್ನ ಮಹಿಮೆಯನ್ನು, ನಿನ್ನ ಉಪಾಸನಾ ಕ್ರಮವನ್ನು, ಹೇಗೆ ಬಾಳಿದರೆ ನೀನು ಮಾನವ ಆಗುತ್ತಿ ಎನ್ನುವುದನ್ನು ನೀನು ಹೇಳಿಸ್ತಾ ಇದ್ದೀಯ. ಆ ಪ್ರಕಾರ ಇದ್ದೀನಿ ನಾನು. ಹೇಳಿದಂತಾಲಿ ಹೇ ಶ್ರೀನಿವಾಸ, ನಿನ್ನಾಳಿಗಾಳಾಗಿ ಅಲ್ಲ, ಹೇಳಿದಂತಾಲಿಗೆ ಶ್ರೀನಿವಾಸ, ನಿನ್ನಾಳಿಗೆ ಆಳಾಗಿ ಹೇ ಶ್ರೀನಿವಾಸ. ನಿನ್ನ ಸೇವಕರಿಗೆ ಸೇವಕನಾಗಿದ್ದೀನಿ. ದೊಡ್ಡ ಸೇವಕರನ್ನು ಹಿಡಿದಲ್ಲ ನಾನು, ನಿನ್ನ ಸೇವಕರ 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 ಸೇವಕನಾಗಿ ಜೀವನ ಮಾಡ್ತಾ ಇದ್ದೀನಿ ಸ್ವಾಮಿ. ನಿನ್ನಾಳಿಗೆ ಆಳಾಗಿ ಅವರೂಳಿಗೆ ಮಾಲ್ಪಿಸಿ ಅವರ ಸೇವೆ ನಿರಂತರ ಮಾಡ್ತಾ ಇದ್ದೀನಿ. ಎನ್ನ ಪಾಲಿಸೋ ಬಿಡದೆ. ಆದ ಕಾರಣ ನಿನ್ನ ಹೇಗಯ್ಯ ಪಾಲಿಸೋದು ಅಂತ ನೀ ಕೇಳಿದರೆ, ಯಾಕಂದ್ರೆ ನನ್ನ ಭಕ್ತರ ಸೇವಕನಾಗಿದ್ದೀಯಾ, ಅವರು ಹೇಳಿದಂತೆ ಕೇಳಿಯಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ ಹೇಳಿದಂತ ಅಲ್ಲಿ ಹೇ ಶ್ರೀನಿವಾಸ. ಇಲ್ಲಿ ಕೆಲವರು ಏನು ಮಾಡ್ತಾರೆ, ಪಾಠ ಹೇಳಿದಂತ ಪುಸ್ತಕ ಕೂಡ ಹಾಗೆ ಪ್ರಿಂಟ್ ಆಗಿದೆ, ಹೇಳಿದಂತ ಲೀಪೆ ಅಂತ ಹೇಳ್ತಾರೆ. ಅದೇನಾಗ್ತದೆ, ಹೇಳಿದಂತ ಲಿಪೆ ಅಂದರೆ ಭವಿಷ್ಯತ್ ಆಗ್ತದೆ, ಹೇಳಿದಂತ ಲಿಹೆ ಅಂದರೆ ಪ್ರೆಸೆಂಟ್ ಆಗ್ತದೆ. ಸ್ವಾಮಿ ಅಂತಾರೆ, ನೀ ಹೇಳಿದಂತೆ ಕೇಳ್ತೀನಿ ಅಂತಂದ್ರೆ ಅಯ್ಯೋ ಬೇಡ ಮಾರಾಯ, ನೀನು ನಾನೆಲ್ಲ ನಿನ್ನ ಅನುಗ್ರಹ ಮಾಡಿದ ಮೇಲೆ ಕೇಳ್ತಿದ್ದೇ ಬಿಡ್ತಿದ್ದೀನಿ. ನಾನು ನಾಮ ಇಟ್ಟರೆ ನಾನೇ ನಾಮ ಇಡೋದಂದ್ರೆ ನನಗೆ ನಾಮ ಇಡ್ತಕ್ಕಂಥ ಭಕ್ತರು ತಯಾರಾಗಿರಿ ನೀವು, ನಂಗೆ ಬೇಡ. ಇಲ್ಲ ಸ್ವಾಮಿ, ಹಾಗಿಲ್ಲ. ಹೇಳಿದಂಥ ಆಲಿಪೆ ಅಲ್ಲ, ಹೇಳಿದಂಥ ಲಿಹೆ ಈ ಎದ್ದಿನ ಸ್ವಾಮಿ. ಆ ರೀತಿ ಜೀವನ ಮಾಡ್ತಾ ನಿನ್ನ ಆಳಿಗಾಳ. ಏನು ಹೇಳಿದಂಥ ಆಲಿಕೆ, ನಿನ್ನ ಆಳುಗಳಿದ್ದಾರಲ್ಲ ನಿನ್ನ ಸೇವಕರು, ಅವರು ಏನು ಸಂದೇಶಾತ್ಮಕವಾಗಿ ನಮ್ಮ ಉದ್ಧಾರಕ್ಕಾಗಿ ಎಲ್ಲಿಂದ ಆಚಾರ್ಯ ಮಧ್ಯರಿಂದಿರುಕೊಂಡು ಸಕಲ ಹರಿದಾಸರು, ನಾನು ಮನಸ್ಸು ಬಿಚ್ಚಿ ಹೇಳುವ ಮಾತು. ಅದನ್ನು ಎಲ್ಲ ಕೆಲವರಿಗೆ ತಾಪ ಆಗಬಹುದು, ಕೆಲವರಿಗೆ ಕೋಪ ಬರಬಹುದು, ಇದು ಸಿದ್ಧಾಂತಕ್ಕೆ ವಿರುದ್ಧ ಅನ್ನಬಹುದು. ಆದರೆ ಆಚಾರ್ಯ ಮಧ್ವರ ಒಂದು ಮಾತನ್ನು ಮನಸ್ಸಲ್ಲಿಟ್ಟುಕೊಂಡು ಆಡುವ ಮಾತು ಏನದು. ಆಚಾರ್ಯರು ಹೇಳ್ತಾರೆ, ತಾಮಸಾತ್ಮಕವಾದ ಪುರಾಣ ಆದರೂ ಚಿಂತೆ ಇಲ್ಲ, ಅದರಲ್ಲಿ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದ ವಾಕ್ಯಗಳಿದ್ರೆ ಅದನ್ನು ತಗೋ, ಸ್ವೀಕಾರ ಮಾಡು. ಸಾತ್ವಿಕ, ರಾಜಸ, ತಾಮಸ 3 ಪುರಾಣಗಳು. 6 ಪುರಾಣ ಸಾತ್ವಿಕ, 6 ಪುರಾಣ ತಾಮಸ, 6 ಪುರಾಣ ರಾಜಸ. ಅವು ರಾಜಸ ಆಗುವಂತ ಯಾಕೆ? ತಾಮಸ ಪುರಾಣಗಳ ಸ್ಕಾಂಧ ಪುರಾಣ, ಅದು ತಾಮಸ, ಅತ್ಯಂತ ತಾಮಸ ಪುರಾಣ. ತಾಮಸ ಪುರಾಣ ಆದರೂ ಚಿಂತೆ ಇಲ್ಲ, ಅದರಲ್ಲಿ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದ ಒಳ್ಳೆ ಸುಂದರವಾದ ದ್ವೈತ ಮತಕ್ಕೆ ಅನುಗುಣವಾಗಿರತಕ್ಕಂಥ ಭಗವದ್ ಅನುಗ್ರಹಕ್ಕೆ ಕಾರಣೀಭೂತವಾದ ಸಿದ್ಧಾಂತಗಳು ಏನಾದರೂ ಇದ್ರೆ ಅದನ್ನು ಆನಂದವಾಗಿ ಸ್ವೀಕಾರ ಮಾಡುವಂತ ಹೇಳಿದ ಬರೇ ಹೇಳಲಿಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದರು. ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಮೊಟ್ಟ ಮೊದಲು ಕೊಟ್ಟ ಕೊಟೇಶನ್ ಯಾವುದಂದ್ರೆ ತಚ್ಚೋಕ್ತಂ ಸ್ಕಾಂಧೆ ಅಂತ ತಗೊಂತಾರೆ. ಮೊಟ್ಟ ಮೊದಲು ಕೊಟ್ಟಿದ್ದೇ ಕೊಟೇಶನ್ ಯಾವುದಂದ್ರೆ ಸ್ಕಾಂದ ಪುರಾಣದ ವಾಕ್ಯವನ್ನೇ ಕೊಡ್ತಾರೆ. ಗೌತಮಸ್ಯ ಋಷೇ ಶಾಪಾತ್ ಅಂತಕ್ಕಂತಹ ಸಂದರ್ಭದಲ್ಲಿ ಆ ಕಥೆಯನ್ನೆಲ್ಲ ಹೇಳಿ ಅದಕ್ಕೆ ಆನ್ಸರ್ ಇಮಿಡಿಯೇಟ್ ಆಗಿ ಏನು ಕೊಡ್ತಾರೆ, ಇದು ನನ್ನ ಮಾತಲ್ಲ, ಸ್ಕಂದ ಪುರಾಣ ಹೇಳ್ತಂತಾರೆ, ತಾಮಸ ಪುರಾಣ. ಅಂದ್ರೆ ಆಚಾರ್ಯರು ಒಂದು ಮಾರ್ಗ ತೋರಿಸಿದ್ರು ನಮಗೆ. ಒಳ್ಳೇದೆಲ್ಲದ ಅಲ್ಲಿ ತಗೋ, ಕೆಟ್ಟದಿದ್ರೆ ಅಟ್ಯಾಕ್ ಮಾಡು, ಕೆಟ್ಟದಿದ್ರೆ ಅದನ್ನ ನಿನ್ನ ಕೈಲಾಯ್ತಾ ಅಟ್ಯಾಕ್ ಮಾಡು, ಕೈಲಾಗಲಿಲ್ಲ ರಾಮಕೃಷ್ಣ ಅಂತ ದೂರ ಸರ್ಕೊಂಡು ಹೋಗ್ಬಿಡು, ನೀನಷ್ಟೇ ದೂರ ಹೋಗು, ನಿಂಗೆ ಶಕ್ತಿ ಇಲ್ಲ ಬಿಟ್ಟುಬಿಡೋದನ್ನು. ಈ ಮಾತು ಹೇಳೋದ್ರಿಂದ ನನಗನ್ನಿಸ್ತದೆ ಅನ್ನಮಾಚಾರ್ಯ, ತ್ಯಾಗರಾಜರು
ಭದ್ರಾದ್ರಿ ರಾಮದಾಸ ಅವರು ಮೂರ್ನಾಮ ಇಟ್ಟಾರ ಅಡ್ಡನಾಮ ಇಟ್ಟಾರ ಎಂಬುದಕ್ಕಿಂತ ಅವರ ಬಾಯಿಂದ ಬಂದ ಭಗವಂತ ಅವ್ರ ಬಾಯಿಂದ ನುಡಿಸಿದ ಮಾತುಗಳು ಏನಿರ್ತಾವಲ್ಲ, ಏನ್ರಿ ಆ ಭದ್ರಾದ್ರಿ ರಾಮದಾಸರ ಭಕ್ತಿಯ ಪರಾಕಾಷ್ಠತೆ, ಏನು ಸುಂದರವಾದ ಮಾತು ಹೇಳ್ತಾ ಇರ್ತಾನೆ. ಅವನು ಎಷ್ಟು ಆ ದಯನಿ ಆ ಹಾಡುಗಳನ್ನು ನೋಡಿದಾಗ, ಅನ್ನಮಾಚಾರ್ಯರ ತ್ಯಾಗರಾಜರ ಈ ಹಾಡುಗಳನ್ನು ನೋಡಿದಾಗ ಅಲ್ಲಿ ದ್ವೈತ ಬಿಟ್ಟು ಅದ್ವೈತ ಎಲ್ಲಿ ಕಾಣಿಸ್ತದೆ? ಏನು ಪ್ರಾರ್ಥನೆ ಅದು. ಗೋಪಾಲದಾಸರೇ ಭಗವಂತನ ಅಟ್ಯಾಕ್ ಮಾಡೋರು ಅಂತ ನಾನು ಅಂದ್ಕೊಂಡ್ರೆ ನಮ್ಮ ಮಿತಾರು ರಾಮದಾಸ್ ಇನ್ನ ಅಟ್ಯಾಕ್ ಮಾಡ್ತಾನೆ. ನೀ ಹಬ್ಬ ಇಚ್ಚಿರಡ ಅಂತ ಕೇಳ್ತಾರೆ. ನಿಮ್ಮ ಅಪ್ಪ ಮಾಮ ಕೊಟ್ಟಾದೇನು ನಿನಗೆ చింతాకు పథకము చెయ్యి ರಾಮಚಂದ್ರ ಮೀ ಮಾಮ ಇಚ್ಚಾಳ. ಏನು ಮಾತ್ರ ಎಷ್ಟು ಸತಿ ಇದ್ರೆ ಆ ಮಾತು ಬರ್ತದೆ. ಭಗವಂತನೊಟ್ಟಿಗೆ ಎಷ್ಟು ಆತ್ಮೀಯತೆ ಬೆಳೆಸಿಕೊಂಡಿದ್ರೆ ಆ ಮಾತು ಬರ್ತದೆ. ರಾಮಚಂದ್ರನೊಟ್ಟಿಗೆ ಎಷ್ಟು ಆತ್ಮೀಯತೆ ಬೆಳೆಸಿಕೊಂಡಿದ್ದೆ ನಾವು. ಹಾಗೆ ಅನ್ನಮಾಚಾರ್ಯರು ಹೇಳ್ತಾರೆ, ಎಷ್ಟು ಸುಂದರವಾದ ವಾಕ್ಯಗಳವ ಅವರಲ್ಲಿ. ಅವರ ವೇದಾಂತರೂ ಹಾಗೆ ಇರ್ತಾರೆ. ತನ್ಮಯತೆ. ನಾನು ಒಂದೇ ಮಾತು ಹೇಳ್ತೇನೆ, ಇದನ್ನು ಸ್ವಲ್ಪ ವಿಶಾಲ ದೃಕ್ಪಥದಿಂದ ನೋಡಬೇಕು ನಮ್ಮವರು ಅಳವಡಿಸಿಕೊಂಡ್ರೆ. ಯಾಕಂದ್ರೆ ಇದು ಕಲ್ಪನೆ ಅಲ್ಲ, ಯಾರೋ ಹೇಳಿದ್ದಲ್ಲ, ಸುಳ್ಳಾಕಲ್ಲ. ಅನ್ನಮಾಚಾರ್ಯರ ಮೊಮ್ಮಗ ಚಿನ್ನನ್ನ ಗ್ರಂಥಸ್ಥ ಮಾಡಿ ಕೂತ್ಕೊಂಡಿದ್ದಾನೆ. ಗ್ರಂಥಸ್ಥ ಅಂದ್ರೆ ತನ್ನ ದ್ವಿಪದ ಕಾವ್ಯದಲ್ಲಿ ಅನ್ನಮಾಚಾರ್ಯರು ಪುರಂದರದಾಸರು ಒಬ್ಬರನ್ನೊಬ್ಬರು ಕಲ್ತರು ಅಂತ ಬರೆದಾನೆ. ಆಗ ಅವರಿಬ್ಬರ ಮಧ್ಯದಲ್ಲಿ ಆದ ಪರಸ್ಪರ ಮಾತಿ ಹಾಗಿತ್ತು ಅಂತ ಬರೆದಾನೆ. ಅಲ್ಲಿ ಆಶ್ಚರ್ಯ ಪಡಬೇಕಾದ್ದು ಏನು ಗೊತ್ತನ, ನೀವು ನೋಡ್ಬೇಕು ಒಂದ್ಸಲ ಅದನ್ನ, ಆ ವಾಕ್ಯಗಳನ್ನ ನೋಡ್ರಿ ನೀವು. ನ್ಯಾಯವಾಗಿ ಅನ್ನಮಾಚಾರ್ಯರ ಮೊಮ್ಮಗಾತ ಸಹಜವಾಗಿ ಏನಿರ್ತದೆ, ನಾವು ಗುರುಜಗನ್ನಾಥದಾಸರು, ನಾವು ಗುರುಜಗನ್ನಾಥದಾಸರ ಮೇಲೆ ಅದು ತಪ್ಪೇ, ಅದು ನಿಜವಾಗಿ ಇರ್ತದೆ, ಅದು ಒಳಗೇ ಇರ್ತದೆ. ಅದು ಗುರುಜಗನ್ನಾಥದಾಸರು ಒಂದು ಹಾಡು ಹೇಳಿದ ಗುರುಜಗನ್ನಾಥದಾಸರ ಹಾಡು ಹೇಳ ಮನಸ್ಸು ಒಂಥರ ಆಗ್ತದೆ. ಅದು ಬೇರೆ, ಅದು ಅಲ್ಪರಾದ್ರೆ ನನ್ನ ತೋನಿಗಿರ್ತದೆ ಅಷ್ಟೇ, ಮತ್ತೆ ಎಲ್ಲರಿಗಿರೋದಲ್ಲ, ಬಿಟ್ಬಿಡಿ, ಅದು ಏನೇ ಆಗೋದು. ಅದ್ರ ಚಿನ್ನನ್ನ ಅದ್ಭುತ ಏನು ಗೊತ್ತನ, ತನ್ನ ತಾತನ ಬಗ್ಗೆ ಕತೆ ಬೆಳೀತಾ ಇದ್ದಾನೆ. ತಾತ 90 ವರ್ಷದ ವಯಸ್ಸು ಅನ್ನಮಾಚಾರ್ಯರಿಗೆ. ಆಗ ಪುರಂದರದಾಸರಿಗೆ ಸುಮಾರು ಏನಿದ್ರೆ 40-45 ಆ ಪ್ರಾಂತದಲ್ಲಿರ್ತಕ್ಕಂಥ ವಯಸ್ಸಿನವರು. ಪುರಂದರದಾಸನ ಎಲ್ಲಿ ಕೆಳಮಟ್ಟಕ್ಕೆ ಇಳಿಸಿಲ್ರಿ, ಅನ್ನಮಾಚಾರ್ಯರ ಮಟ್ಟದಲ್ಲಿ ನಿಲ್ಲಸ್ಥಾನ ತಗೊಂಡೋಗಿ. ಅನ್ನಮಾಚಾರ್ಯರು ಪುರಂದರದಾಸ ನೋಡಿಕೊಳ್ಳೆ, ಪುರಂದರದಾಸ ನನಗೆ ವಿಠ್ಠಲನ ದರ್ಶನ ಮಾಡಿಕೊಳ್ಳಕ್ಕಾಗಲಿಲ್ಲ, ಆ ವಿಠ್ಠಲ ತನ್ನ ದರ್ಶನ ಕೊಡಬೇಕು ಅಂದ್ಕೊಂಡೇನೋ ನಿನ್ನ ರೂಪದಲ್ಲಿ ಬಂದಿದ್ದಾನಯ್ಯ ಅಂತ ಹೇಳಿ ಆಲಿಂಗನ ಮಾಡಿಕೊಂಡ್ರಂತೆ. ಪುರಂದರದಾಸರು ಏನಂದ್ರೆ, ನಮ್ಮಪ್ಪ ವೆಂಕಟರಮಣ ನನಗೆ ಸ್ವಾಗತ ಬಯಸಲಿಕ್ಕೆ ಬಂದಂತೆ ಕಾಣಿಸ್ತದೆ. ಏನು ಸುಂದರ, ಹೇಗಿದೆ, ಇಬ್ಬರು ಗಂಭೀರ, ಎರಡು ಆನೆಗಳ ಮಾತಿನಲ್ಲಿ ಆ ಗಾಂಭೀರ್ಯ ಎಂಬುದು ಎಲ್ಲಾರು ಕುಂದಿತ ಕಮ್ಮಿ ಆಯ್ತಾ ಅಂದ್ರೆ ಗುಣಗ್ರಾಹಿಗಳು. ತಾವು ನಂಬಿದ ಸಿದ್ಧಾಂತಕ್ಕೆ ಅವರೇನಾದ್ರೂ ವಿರುದ್ಧ ಮಾತಾಡಿದ್ರೆ ಅದನ್ನ ಇಲ್ಲ ತಪ್ಪು ಮಾತಾಡ್ತೀರಿ ನೀವು ಅತ್ಲಾಗ ಹೋಗ್ರಿ ಬಿಟ್ಟುಬಿಡ್ತಾರೆ. ಅಟ್ಟೋತಾಯಿ ಹೌದು, ಎಲ್ಲದನ್ನ ಅವ್ರ ಜೀವನವನ್ನೇ ಅಸಖ್ಯ ಮಾಡಿಕೊಂಡು ಅವ್ರು ಅಂಧಂತಮಸ್ಗೆ ಹೋಗ್ತಾರೆ. ಇದು ಹರಿದಾಸರ ಸಿದ್ಧಾಂತನೂ ಅಲ್ಲ, ಜ್ಞಾನಿಗಳ ಸಿದ್ಧಾಂತನೂ ಅಲ್ಲ. ಅದ ಕಾರಣ ನನ್ನ ಮನಸ್ಸಿಗೆ ಅನಿಸೋದು ಒಳ್ಳೆಯದು ಎಲ್ಲ ನಿಂತು ಅದನ್ನು ನಾವು ಆನಂದವಾಗಿ ಸ್ವೀಕಾರ ಮಾಡಬಹುದು. ಹೇಳಿದಂತಾಲಿ ಹೇ ಶ್ರೀನಿವಾಸ, ನಿನ್ನಾಳಿಗಾಳಾಗಿ ಹೇ ಶ್ರೀನಿವಾಸ. ಆಚಾರ್ಯ ಮಧ್ವರು ಏನೇನು ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ಅನುಷ್ಠಾನದಲ್ಲಿ ಇಟ್ಕೊಂಡು ಮಾಡಲ್ಲ. ಹರಿದಾಸರ ವಾಣಿಯಲ್ಲಿ ಇದನ್ನು ನೀವು ಹೇಗೆ ನೋಡಬೇಕು ಅಂದರೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ನಾವು ನೋಡ್ತಾ ಇದ್ದೀವಿ, ಇನ್ನು ನಿಮಗೆ ತಿಳಿದ್ರೆ ನಂಗೆ ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಶ್ರೀಪಾದರಾಜರು ಸಂದರ್ಭ ಬಂದದ ಹೇಳಿರ್ತೀನಿ ನಿಮಗೆ, ದಾಸರ ಸಾಹಿತ್ಯ ಹೇಗೆ ನೋಡಬೇಕು ಅಂತ ಹೇಳಿ. ಅವರು ಹೇಳ್ತಾರೆ, ಒಂದೊಂದು ಯುಗದ ರೂಪಕಲ್ಪನೆ ಕೊಡ್ತಾ, ಈ ಕೃತಯುಗದಲ್ಲಿ ಯಜ್ಞಯಾಗಾದಿಗಳು, ತಪಸ್ಸು, ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳು, ದ್ವಾಪರ ಯುಗದಲ್ಲಿ ಪೂಜಾ ಅಂತ ಹೇಳ್ತಾ ಕೊನೆಗೆ ಹೇಳ್ತಾರೆ, ಕಲಿಯುಗದಿ ಕೇಶವ ಎನ್ನಲು ಕೈ ಕೊಡುವ ರಂಗ ವಿಠಲ. ಅದಲ್ವಾ ಅವ್ರು ಹೇಳ್ತಾರೆ, ಕಲಿಯುಗದಲ್ಲಿ ಕೇಶವ ಅಂತ ಕೂಗಿದ್ರೆ ಸಾಕು, ರಂಗವಿಠಲ ಕೈ ಕೊಡ್ತಾನೆ. ನಾನಿದು ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಇದನ್ನ ನೀವು ಗೊರೆ ಹನುಮಂತರಾಯರು ಪುಸ್ತಕ ಬರೆದಾರೆ ಹೆಗದಾಂಸಾರಕ್ಕೆ. ಅದರಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ರಿ, ಗೊತ್ತಾಗ್ತಾರೆ. ಭಗವನ್ನಾಮ ಸಂಕೀರ್ತನೆ ಸುಮ್ಮನೆ ಅಂದ್ಬಿಟ್ರೆ ಆಯ್ತಾ, ದೊಡ್ಡ ಚರ್ಚೆ ಮಾಡಿಕೊಳ್ಳೋಣ. ಅದನ್ನು ನಾರಾಯಣ ಗೋವಿಂದ ನಮ್ಮ ಮಕ್ಕಳ ಹೆಸರು ಇಟ್ಟಿರ್ತೀವಿ, ನಮ್ಮ ಮಗನ ಕೂಗ್ತಾ ಇರ್ತೀವಿ, ಅದು ಅಜಾಮನ ಕಥೆ ಒಂದು ನಮ್ಮ ಕಥೆ ಅಡ್ಡ ಬರ್ತಾ ಇದೆ, ಅದೊಂದು ಸಹಕಾರ ಕೊಡ್ತಾ. ಅದ ಕಾರಣ ಯಾವುದೋ ಒಂದು ರೀತಿಯಿಂದ ಅದು
ಪುರಾಣಗಳು ಕೂಡ ಹಾಗೆ ಹೇಳ್ತವೆ. ಯಾವುದು ವಿಸ್ಮೃತಿಯಿಂದೋ ಇನ್ನೊಂದು ರೀತಿಯಿಂದ ಭಗವನ್ನಾಮ ಸಂಕೀರ್ತನ ಅಂದರೆ ಭಗವನ್ನಾಮ ಸಂಕೀರ್ತನೆ ಮಾಡು ಅಂತ ಹೇಳುವುದರಲ್ಲೇ ಅದು ಉದ್ದೇಶನೆ ಹೊರತಾಗಿ ಹಾಗಾದ್ರೆ ವಿಸ್ಮೃತಿಯಿಂದ ನಾನು ಹೇಳ್ಕೊತ ಕೂತ್ಕೊಂಡ್ರೆ ಅದು ಉದ್ಧಾರ ಮಾಡ್ತದ್ರ ಅನುಸಂಧಾನನೇ ಬೇಕಾಗಿಲ್ವಾ ಅಂದರೆ ಅಲ್ಲಿ ಉಟ್ಟಂಕನ ಮಾಡ್ತಾ ಹೇಳ್ತಾನೆ ಮಹಾನುಭಾವ ಗೊರವಂತರು. ನಮ್ಮ ರಂಗವಿಠಲರು ಯಾರು ಶ್ರೀಪಾದರಾಜರು ನೋಡ್ರಿ, ಕೇಶವ ಅಂತಂದ್ರೆ ಏನಾಗ್ತದೆ, ಆ ರಂಗವಿಠಲ ಕೈ ಕೊಡ್ತಾನೆ ಅಂದ್ರೆ ಕರಾವಲಂಬನ ಕೊಟ್ಟು ಎತ್ತಾನೆ. ಹಾಗಾದ್ರೆ ಯಾಕೆ ಆ ಕೇಶವ ಶಬ್ದ ಪ್ರಯೋಗ ಮಾಡಿದ್ರು ಅಂತ ಅದ್ಭುತ ರೂಪ ಕಲ್ಪನೆ ಕೊಡ್ತಾನ್ರಿ, ಕ್ಲೂ ಕೊಡ್ತಾನಂತ. ಕೇಶವ ಎಂಬ ಶಬ್ದ ಎಷ್ಟು ರೀತಿಯಿಂದ ಅರ್ಥ ತಕ್ಕೋತದೆ ನಿಮಗೆ ಅಂತಂದ್ರೆ, ಮೊದಲೇ ನಾಮ ಸಂಕೀರ್ತನೆ ಮಾಡಬೇಕು. ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಮಾಡು. ಹೇಗೆ ಮಾಡಬೇಕು? ಮೊದಲು ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಿದಾಗ ಅದು ತಕ್ಷಣ ಫಲಪ್ರದ ಆಗ್ತದೆ. ಭಗವಂತನ ಕರಾವಲಂಬನೆ ತಕ್ಷಣ ಸಿಗುತ್ತದೆ. ಹೇಗೆ ಮಾಡಬೇಕು? ನಂಬರ್ 1 ಹೇಳ್ತಾರೆ, ಕೇಶವ ಅಂತ ಸುಮ್ಮನೆ ಕೇಶವ ಅಂತಂದ್ರೆ ಬರೋದಿಲ್ಲ, ಅವನ ಸರ್ವೋತ್ತಮತ್ವದ ಪರಿಚಯ ನಿಂಗಾಗಬೇಕು. ಸರ್ವೋತ್ತಮತ್ವವನ್ನು ಮನಸ್ಸಲ್ಲಿಟ್ಟುಕೊಂಡು ಕೇಶವ ಅಂತ ಕೂಗಬೇಕು. ಈಗ ನಾವು ಬೇರೆ ಬೇರೆ ಕೂಗ್ತಾ ಇರ್ತಾರೆ, ಬೇರೆ ಜನರಿದ್ದಾರೆ ಪಾಪ, ಅವ್ರಿಗೆ ಗೊತ್ತಿರೋದಿಲ್ಲ. ಅವರು ಆ ಕಡೆ ಸಾಯಿಬಾಬನ್ನು ಸಾಯಿರಾಮ್ ಅಂತಾರೆ, ಈ ಕಡೆ ಸ್ವಾಮಿಯೇ ಅಯ್ಯಪ್ಪ ಅಂತಾರೆ. ಅವ್ರು ತಪ್ಪು ಒಪ್ಪೋ ನಮಗೆ ಬೇಡ, ಕೂಗ್ತಾರೆ. ಆದರೆ ಅವರಿಗೆ ಸರ್ವೋತ್ತಮತ್ವದ ಜ್ಞಾನದ ಪರಿಚಯ ಇರೋದಿಲ್ಲ. ಅವರು ಯಾರು ಸರ್ವೋತ್ತಮ ಎಂಬುದು ಚಿಂತನೆ ಮಾಡಿದ್ರೆ ಬರೀ ಯಾವ ದೇವ್ರ ಕಂಡ್ರೆ ಆ ದೇವ್ರನ್ನ ಅವ್ರು ನಮಸ್ಕಾರ. ಒಮ್ಮೊಮ್ಮೆ ಗೋರಿಗಳಿದ್ರೆ ಆ ಗೋರಿಗಳು ಕೂಡ ನಮಸ್ಕಾರ ಆಗಿದೆ. ನಮ್ಮ ಭಾರತೀಯರ ಜಾಡ್ಯ ಅದೇ ಮಾಡ್ತಾರೆ, ಇರುವಂದಾಗಿ. ಶ್ರೀಪಾದರಾಜ ಹೇಳ್ತಾರೆ, ಅಲ್ಲ, ಮೊಟ್ಟ ಮೊದಲು ಅವನು ಸರ್ವೋತ್ತಮ ಎಂಬ ಜ್ಞಾನ ಬರಬೇಕು ನಿನಗೆ. ಬರೀ ಸರ್ವೋತ್ತಮ ಜ್ಞಾನ ಬಂತು, ಆಯ್ತಾ, ಗೆದ್ದು ಬಿಡ್ತೀನಿ. ಹಾಗಾದ್ರೆ ಬರೇ ಸರ್ವೋತ್ತಮ ಇದ್ರಲ್ಲ, ಜೀವೇಶ್ವರ ಭೇದದ ಪರಿಚಯ ಇರಬೇಕು ನಿನಗೆ. ಜೀವೇಶ್ವರ ಭೇದದ ಪರಿಚಯ ಇರಬೇಕು, ಸರ್ವೋತ್ತಮತ್ವದ ಪರಿಚಯ ಇರಬೇಕು, ತಾರತಮ್ಯದ ಜ್ಞಾನ ಇರಬೇಕು. ಈ 3 ಇಟ್ಟುಕೊಂಡು ಭಗವನ್ ನಾಮ ಸಂಕೀರ್ತನ ಮಾಡಿದಾಗ ಆ ನಾಮ ನಿನಗೆ ತಾರಕ ಆಗುತ್ತೆ, ತಕ್ಷಣ ತಾರಕ ಆಗ್ತದೆ. ಕೇಶವ ಶಬ್ದ ನೋಡಿ ಹೇಗಾದ್ರೆ ಕ ಬ್ರಹ್ಮ, ನಿನ್ನೆ ಸ್ವಾಮಿಗಳು ಅವ್ರ ಬಾಯಿಂದ ಹೋದ್ರೆ ನಮ್ಗೆ ಇನ್ನೂ ಚೆನ್ನಾಗಿರ್ತದೆ. ಈ ಬ್ರಹ್ಮ ಮತ್ತು ರುದ್ರರಿಗೆ ನಿಯಮನ ಮಾಡತಕ್ಕಂಥವನು ಅಂದಾಗ ಸರ್ವೋತ್ತಮ ಆದ. ಕೇಶವ, ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಇವರನ್ನು ವ ಅಂದ್ರೆ ನಿಯಮನ ಮಾಡತಕ್ಕಂಥವನು, ಅವರನ್ನ ಕಂಟ್ರೋಲ್ ಇಟ್ಟುಕೊಂಡಿರ್ತಕ್ಕಂಥವನು ಸರ್ವೋತ್ತಮ ಆಯಿತು. ಕೇಶವ ಇವರಿಬ್ಬರಿಗೆ ಇವನು ಸ್ವಾಮಿ ಅಂತಂದಾಗ ಅವನು ಕೇಶ ನಾರಾಯಣ ಸ್ವಾಮಿಯಾದ, ಇವರು ಬ್ರಹ್ಮ ಮತ್ತು ರುದ್ರರಿಬ್ಬರು ದಾಸರಾದರು. ತಾರತಮ್ಯ ಸ್ಪಷ್ಟವಾಯಿತು. ತಾರತಮ್ಯನೂ ಅದೇ, ಅವರಿಬ್ಬರ ಮಧ್ಯದಲ್ಲಿ ವ್ಯತ್ಯಾಸ. ಸ್ವಾಮಿ ಅವನು ನಾರಾಯಣ ಪರಿಪಾಲನೆ ಮಾಡುವವನು, ಅವನಿಂದ ಪರಿಪಾಲಿಸಲ್ಪಡ್ತಕ್ಕಂಥವ್ರು ಇವರು ಅಂತಂದಾಗ ಏನಾಯ್ತು ಅಂದ್ರೆ ಇವರು ಕೆಳಗಿನವರು, ಅವನು ಈಶ, ಇವರು ದಾಸಾಂ. ಈಶದಾಸ ಜ್ಞಾನ ಆಯಿತು, ಅವನು ಸರ್ವೋತ್ತಮ ಎಂಬ ಪರಿಚಯ ಆಯಿತು. ತಾರತಮ್ಯ ಅಂದರೆ ಮೊದಲು ನಾರಾಯಣ, ಆಮೇಲಕ್ಕೆ ಬ್ರಹ್ಮ, ಆಮೇಲಕ್ಕೆ ರುದ್ರ, ಕ ಬ್ರಹ್ಮ, ಆಮೇಲಕ್ಕೆ ರುದ್ರ, ತಾರತಮ್ಯದ ಪರಿಚಯ. ಇಷ್ಟನ್ನು ಇಟ್ಕೋತಾರೆ. ಸರಿ ಸ್ವಾಮಿ, ಸರ್ವೋತ್ತಮ ಎಂಬ ಜ್ಞಾನ ಇಟ್ಕೊತೀನಿ, ಮತ್ತೆ ತಾರತಮ್ಯದ ಜ್ಞಾನ ಇಟ್ಕೋತೀನಿ, ನಂತರದಲ್ಲಿ ಈಶ ಭಾವದ ಪರಿಚಯ ಮಾಡಿಕೋತೀನಿ, ನಂತರದಲ್ಲಿ ಜೀವೇಶ್ವರ ಮಧ್ಯದಲ್ಲಿ ಭೇದ ಅದಾಂಬೋದು ಚಿಂತನೆ ಮಾಡ್ತೀನಿ. ಯಾವಾಗ ಚಿಂತನೆ ಮಾಡಬೇಕು ಈ ನಾಮ ಸಂಕೀರ್ತನೆ? ಒಂದು ಯಾವಾಗ ಮಾಡೋಣ ಸಾಯಂಕಾಲ ಕೇಶವ. ಆ ಕೇಶವ ಶಬ್ದರೇ ಹೇಳ್ತಾರೆ ಸರ್ವಕಾಲಾವಚ್ಛೇದೇನೆ ಮಾಡಬೇಕು. ಅದಕ್ಕೆ ದೇಶ ಕಾಲ ಪರಿಸ್ಥಿತಿ ಯಾವುದು ಬೇಕಾ ಎಲ್ಲಾದರೂ ಮಾಡಬಹುದು. ನಾನು ಶುಚಿ ಇದ್ದೀನಿ ಮಡಿ ಉಟ್ಕೋಬೇಕು ಅವೆಲ್ಲ. ಯಾಕೆ ಕೇಶವ ಶಬ್ದದ ಉಚ್ಚಾರ ಎಲ್ಲಿ ಮಾಡಬೇಕು ಗೊತ್ತಾಯ್ತು, ನಿಮಗೆ ಗೊತ್ತಾಯ್ತು ನೋಡಿ. ಕೇಶವ ಶಬ್ದ ಎಲ್ಲಿ ಉಚ್ಚಾರ ಮಾಡ್ತಾರೆ? ಬಹಳ ಚೆನ್ನಾಗಿ ಗಮನದಿರ್ರಿ. 2 ಕಡೆ ಕೇಶವ ಶಬ್ದ ಬರ್ತದೆ. ಎಲ್ಲಿ? ಒಂದು ಪ್ರಾತಃ ಕಾಲದಲ್ಲಿ ಕೇಶವ ನಾಮವನ್ನು ಸಂಕೀರ್ತನ ಮಾಡಬೇಕು. ಅದರೊಟ್ಟಿಗೆ ಕೇಶವ ಇನ್ನೊಂದು ಕಡೆಯಲ್ಲಿ ಶೌಚ ಕಾಲದಲ್ಲಿ. ಎಲ್ಲಿ ತನಕ ಹೋದ್ರೆ ಎದ್ದಾಗಲಿಂದ ಹಿಡ್ಕೊಂಡು ರಾತ್ರಿ ಮಲಗೋವರೆಗೆ ನೀವು ಕೇಶವನಾಮ ಸಂಕೀರ್ತನ ಮಾಡಬೇಕು. ಕೊನೆಗೆ ಅಲ್ಲೇ ಸ್ವಲ್ಪ ದೇಶ ಎಲ್ಲಿರಬೇಕು. ಅಯ್ಯೋ ಮೂತ್ರ ವಿಸರ್ಜನೆ ಮಾಡೋ ಕಾಲ ಕೂಡ ಕೇಶವ ಮಾಡಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅದು ಪವಿತ್ರಾಣಾಮ್ಯೋ ಪವಿತ್ರಂ ಮಂಗಲಾನಾಂಚ ಮಂಗಲಂ. ನಿನ್ನನ್ನು ಮಂಗಲ ಮಾಡಕ್ಕದನು, ನೀನು ಆಲೋಚನೆ ಮಾಡಬೇಕಾಗಿಲ್ಲ. ಅದು ಅಶುದ್ಧ ಎಂದಿಗೂ ಆಗೋದಿಲ್ಲ. ಅಶುದ್ಧಿಯಾದ ನೀನು ಶುದ್ಧನಾಗತಿಯಾದ ಕಾರಣ ನಿರಂತರ ಭಗವಂತನ ಚಿಂತನೆ ಮಾಡಬೇಕು. ಹೀಗೆ ಒಂದೇ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ, ಅದರಲ್ಲಿ ಆಚಾರ್ಯ ಮಧ್ವರ ಸಿದ್ಧಾಂತಗಳನ್ನು ಎಲ್ಲ ತುಂಬಿ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ ಸ್ವಾಮಿ ಎಂಬ ರೀತಿಯಲ್ಲಿ ಆವಿಷ್ಕರಣ ಮಾಡ್ತಾರೆ. ಅದನ್ನೇ ಪ್ರಸನ್ನ ವೆಂಕಟದಾಸ ಹೇಳ್ತಾರೆ, ಹೇಳಿದಂತಾದಿಯೇ ಶ್ರೀನಿವಾಸ.
ನೀನು ಏನನ್ನು ಶ್ರುತಿ ಸ್ಮೃತಿ ಪುರಾಣಗಳ ದ್ವಾರ ಹೇಳಿಯೋ ಅದನ್ನು ಆಚಾರ್ಯ ಮಧ್ವರು ಅವರ ಶಿಷ್ಯರು ಹರಿದಾಸರು ಎಲ್ಲ ಜಗತ್ತಿಗೆ ಕೊಟ್ಟಿದ್ದಾರೆ. ಆ ಕೊಟ್ಟದ್ದನ್ನು ನಾನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದೀನಿ. ಬರೇ ಸುಮ್ಮನೆ ಕೇಳ್ತೀನಿ ಅಂತ ಹೇಳ್ತಾ ಇಲ್ಲ, ಸ್ಟಡಿ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ, ಅದರಂತೆ ಜೀವನ ಮಾಡ್ತಾ ಇದ್ದೀನಿ. ನಿನ್ನಾಳಿಗಾಳಾಗಿ ಹೇ ಶ್ರೀನಿವಾಸ, ಅವರ ದಾಸಾನುದಾಸನಾಗಿ ಜೀವನ ಮಾಡ್ತಾ ಇದ್ದೀನಿ. ಆಳಾಗಿ ಹೇ ಶ್ರೀನಿವಾಸ, ಅವರೂಳಿಗವ ಮಾಳ್ಪೆ ಶ್ರೀನಿವಾಸ. ಬರೇ ದಾಸನಾಗಿದ್ದೀಯಾ, ಮಾನಸಿಕವಾಗಿ ದಾಸನಾಗಿದ್ದೀಯಾ? ಇಲ್ಲ, ಅವರ ಸೇವೆ ಮಾಡ್ತಾ ಇದ್ದೀನಿ, ಅವರ ಪರಿಚರ್ಯವನ್ನು ಮಾಡ್ತಾ ಇದ್ದೀನಿ, ಅವರ ಹತ್ರದಲ್ಲಿ ಇರ್ತೀನಿ, ನಾನು ಯಾವಾಗಲೂ ಅವರೊಟ್ಟಿಗೆ ಇರ್ತೀನಿ ಸ್ವಾಮಿ. ನಿನ್ನಾಳಿಗಾಳಾಗಿ ಹೇ ಶ್ರೀನಿವಾಸ, ಅವರೂಳಿಗವ ಮಾಳ್ಪೆ ಶ್ರೀನಿವಾಸ. ಆದ ಕಾರಣ ನೀನು ನನ್ನನ್ನು ರಕ್ಷಣೆ ಮಾಡಬೇಕು. ನನಗೆ ಬೇಕಾಗಿದ್ದಿದು, ಅದಕ್ಕಾಗಿದೆಲ್ಲ ನನ್ನಲ್ಲಿ ಅದೇ, ನನಗೆ ಅರ್ಹತೆಯನ್ನು ನೀನೇ ಕೊಟ್ಟಿಯ, ಅನುಗ್ರಹ ಮಾಡು. ನಿನ್ನಾಳಿಗಾಳಾಗಿ ಹೇ ಶ್ರೀನಿವಾಸ, ಅವರೂಳಿಗವ ಮಾಳ್ಪೆ ಶ್ರೀನಿವಾಸ. ಎನ್ನ ಪಾಲಿಸು ಬಿಡದೆ ಶ್ರೀನಿವಾಸ, ಬಿಡಬೇಡ ನನ್ನನ್ನು, ಬಿಡದಲೇ ಯಾವುದೋ ಒಂದು ರೀತಿಯಿಂದ ನನ್ನನ್ನು ನಿನ್ನ ಹತ್ರಕ್ಕೆ ಕರಕು, ನಿನ್ನ ಸೇವಕರನ್ನಾಗಿ ಸ್ವೀಕಾರ ಮಾಡು. ನಿನ್ನ ಪಾದಪದ್ಮವನ್ನು ಗಟ್ಟಿಯಾಗಿ ಹಿಡಿತಕ್ಕಂಥ ಏನು ಪ್ರೇರಣೆ ಮಾಡಿಯಲ್ಲ, ಅದನ್ನು ಶಾಶ್ವತಗೊಳಿಸು. ಅದನ್ನು ಮತ್ತೆ ಅದರಿಂದ ವಿಸ್ಮೃತಿ ಕೊಡದೇ ಇರುವ ರೀತಿಯಲ್ಲಿ ನನ್ನನ್ನು ಉದ್ಧಾರ ಮಾಡುವಂತ ಮನಸ್ಸು ಬಿಚ್ಚಿ ಪ್ರಾರ್ಥನೆ ಮಾಡ್ತಾರೆ ಮಹಿತಾತ್ಮರಾಗಿರ್ತಕ್ಕಂಥ ಪ್ರಸನ್ನ ವೆಂಕಟದಾಸರು. ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ, ಕಳ್ಳ ಕುನ್ನಿ ನಾನಾಗಿ ಹೇ ಶ್ರೀನಿವಾಸ. ಕಟ್ಟಿ ನಿನ್ನವರೊದ್ದರೆ ಶ್ರೀನಿವಾಸ, ನನಗಿನ್ನು ಲಜ್ಜೇತಕ್ಕೆ ಶ್ರೀನಿವಾಸ. ಮತ್ತೆ ತಿಂಗಳವನಲ್ಲ ಶ್ರೀನಿವಾಸ. ಇದನ್ನು ನಾಳೆ ಚಿಂತನೆ ಮಾಡೋಣ. ನನಗೆ ಯಾಕಂದರೆ ಮಿತ್ರರಿದ್ದಾರೆ, ಪರಿಮಳಾಚಾರ್ಯರು ಮಾತಾಡಬೇಕು, ಇಲ್ಲ ಮಾತಾಡಬೇಕು, ಎಲ್ಲರೂ ಚೂರು ಮಾತಾಡೋಡು. ಒಬ್ಬರೇ ಮಾತಾಡಬೇಕು, ಒಬ್ಬರೇ ಹೇಳಬೇಕು, ನಾನೇ ದೊಡ್ಡವನು. ಇಲ್ಲ, ನಾನು ಬಹಳ ಈಗಂತೂ ನಾನಂತೂ ಭಗವಂತನ ಕೇಳ್ತಾ ಇರ್ತೀನಿ. ದಾಸರ ದಾಸ್ಯ ಬರೇ ಸುಮ್ಮನೆ ಅಂತ ಅದಾರಲ್ಲ, ಎಲ್ಲರಿಗೆ ನನಗೆ ಹೇಳ್ತೇವೆ. ಶ್ಯಾಮಸುಂದರ ದಾಸರದು ಆ ಮಾತು ಯಾವಾಗಲೂ ಆ ಪುಣ್ಯಾತ್ಮರು ಸಿರಿವಾರ ರಾಮಾಚಾರ್ಯರು, ಸಂತೆಕೇಲು ವೆಂಕಟರಾಯರು. ನೀವು ನೋಡಿಲ್ಲ ಸಂತೆಕೇಲು ವೆಂಕಟರಾಯರನ್ನ, ನೋಡಿದರೆ ನಿಮ್ಗೆ ಪರಿಚಯ ಆಗ್ತಿತ್ತು. ಸಿರಿವಾರ ರಾಮಾಚಾರ್ಯ ಪರಿಚಯ ಆಗಿದೆ ನಮಗೆ. ಸಿರಿವಾರ ರಾಮಾಚಾರ್ಯ ಸ್ವಲ್ಪ ಹರಿಕಥಾಮೃತ ಸಾರ ಮತ್ತು ಅದರ ನೆಪದಿಂದ ಸಮಾಜಕ್ಕೆ ಬಂದರು. ಹರಿಕಥಾಮೃತ ಸಾರನ ಪ್ರಚಾರ ಮಾಡಬೇಕು ಅಂತ ಒಂದು ನೆಪ ಇಟ್ಟುಕೊಂಡು ಅದನ್ನು ಮನೆ ಮನೆಗೆ ಬಿತ್ತಬೇಕು ಅಂತ ಹೇಳಿ ಅವರೆಲ್ಲರ ಮನೆಗೆ ಬಂದರು. ಸುಳಾದಿ ಕೊಪ್ಪೆರಾಯರು ಸುಳಾದಿಗಳನ್ನು ಪ್ರಚಾರ ಮಾಡಬೇಕು ಅಂತ ಅವರು ಸಮಾಜದ ಮಧ್ಯದಲ್ಲಿ ಬಂದರು. ಗುಪ್ತಗಾಮಿಯಾಗಿ ತನ್ನ ಮನೆಯಲ್ಲೇ ಕೂತ್ಕೊಂಡು ತನ್ನ ಹತ್ರ ಯಾರಾದರೂ ಬಂದರೆ ಮಾತ್ರ, ಅದು ಆತ್ಮೀಯರಾಗಿದ್ದರೆ ಅದು ಹೊರ ಬೀಳ್ತಾನೆ ಇದ್ದಿಲ್ಲ. ಹೇಳಿಕೊಟ್ಟ ವ್ಯಕ್ತಿ ಯಾರು ಅಂದರೆ ಸಿರಿವಾರ ಸಂತೆಕೇಲೂರು ವೆಂಕಟರಾಯ, ವರದೇಶ ವಿಠಲರ ಸಾಕ್ಷಾತ್ ಬ್ಲಡ್. ಏನು ಜ್ಞಾನ ರೀ ಅದು. ಸುಮ್ಮನೆ ಒಂದು ದಾಸರ ಒಂದು ವಾಕ್ಯ ತಗೊಂಡ್ರು ಅಂತಂದರೆ ಅದಕ್ಕೆ ಎಷ್ಟು ಅರ್ಥ ಹೇಳಬೇಕು. ಅದು ಹೇಗೆ ಹೇಳ್ತಿದ್ರು ಅಂದರೆ ಅವ್ರ ಜನ್ಮದಲ್ಲಿ ಸೇಮ್ ಎಲ್ಲ 3 ಮಂದಿ ಒಂದೇ ಪದ್ಧತಿ. ಸ್ವಲ್ಪ ಸುಳಾದಿ ಕೊಪ್ಪೆರಾಯರು ಅರ್ಥ ಹೇಳಕ್ಕೆ ಹೋಗ್ತಿದ್ರು, ಸಿರಿವಾರ ರಾಮಾಚಾರ್ಯರು ಅರ್ಥ ಹೇಳಕ್ಕೆ ಹೋಗ್ತಿದ್ದಿಲ್ಲ, ನಂಗೆ ಗೊತ್ತರೆ ಎಂದು ತೋರಿಸ್ಕೊಡ್ತಿದ್ದಿಲ್ಲ. ಅಪ್ಪಣಾಚಾರ್ಯ ಇದಕ್ಕೆ ಹೀಗೆ ಅರ್ಥ ಇರ್ಬೋದಾ, ಪರಿಮಳಾಚಾರ್ಯ ಇದಕ್ಕೆ ನೀವಾದ್ರೆ ಸರಿಯಾಗಿ ಅರ್ಥ ಆಗ್ತದೆ, ನಮಗೆ ಅಷ್ಟು ಗೊತ್ತಾಗೋದಿಲ್ಲ, ಈ ಶಬ್ದಕ್ಕೆ ಅರ್ಥ ಇರಬಹುದಾ ಅಂತ ಅಂದರೆ ನನ್ನನ್ನು ಕೇಳಿದಂತೆ ಮಾಡಿ ನನಗದ್ರದ್ದು ಬೋಧ ಮಾಡ್ತಾ ಇದ್ರು. ಇದಕ್ಕೆ ಅರ್ಥ ಹೀಗೆ ತಿಳ್ಕೊಳ್ರಿ ಅಂತ ಹೇಳ್ತಿದ್ರು. ವೆಂಕಟರಾಯರು ಅಸಲವೇ ಯಾವಿಲ್ಲ ಬಂದರು ಅಂತ ತಿಳ್ಕೊಳ್ರಿ. ಇನ್ನು ಸಿರಿವಾರ ರಾಮಾಚಾರ್ಯರು ಇಬ್ಬರು ಒಂದೇ ಥಾಟ್, ಒಂದೇ ರೀತಿ, ತಮಗೆ ಗೊತ್ತಿದ್ದಂತೆ ಹೇಳ್ತಿದ್ದಿಲ್ಲ. ಎಂತೆಂಥ ರಹಸ್ಯಗಳು, ಎಂತೆಂಥ ಅದ್ಭುತ. ನಾವೇನು ಶ್ಯಾಮಸುಂದರದನ್ನ, ನಾನು ಸಣ್ಣ ಹುಡುಗ, ನನಗೆ ಅಸಲ ಅವ್ರ ಪರಿಚಯ ಇಲ್ಲ. ಆದರೆ ಒಂದು ಅದೃಷ್ಟ ಇರಿದ್ರೆ ಅವರು ಪಿಕ್ಚರ್ ಜ್ಞಾಪಕ ಅದ, ಅವ್ರು ನೋಡಿ ನಾನು ನಮ್ಮ ತಂದೆಗಳೊಟ್ಟಿಗೆ ಹೋದಾಗ ಅವರ ದರ್ಶನದ ಭಾಗ್ಯ ನಂಗೆ ಪಡ್ಕೊಂಡಿನಿ. ಆದರೆ ಅವರೊಟ್ಟಿಗೆ ಸಹವಾಸ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಗೊರೆವ ಹಂತರಾರದು ಮಾತ್ರ ಚೆನ್ನಾಗಿ ಜ್ಞಾಪಕ, ತಲೆ ಮೇಲೆ ಅವ್ರು ಕೈ ಇಟ್ಟಿದ್ದು ಚೆನ್ನಾಗಿ ಜ್ಞಾಪಕ ಅದ. ಅದು ಬಿಟ್ಟರೆ ಮತ್ತೇನು ಜ್ಞಾಪಕ ಇಲ್ಲ. ಆದರೆ ಅವ್ರು ಹೇಳ್ತಿದ್ರು ನಮ್ಮ ಸಂತೆ ವೆಂಕಟರಾಪಣಾಚಾರ್ಯ, ಇದು ಭಾಳ ಅದ್ಭುತ ನೋಡ್ರಿ. ಶ್ಯಾಮಸುಂದರ ದಾಸರು ಏನು ಹೇಳ್ತಿದ್ದರಿ, ಮೊದಲು ನಮಸ್ಕಾರ ಮಾಡೋದು ಕಲಿಯೋ, ನಮಸ್ಕಾರ ಮಾಡೋದು ಕಲಿಬೇಡ, ಬೊಗ್ಗೋದು ಕಲಿ. ಎಲ್ಲಿವರೆಗೆ ಬೊಗ್ಗುತ್ತೀಯೋ ಅಲ್ಲಿವರೆಗೆ ಭಗವಂತ ಮೇಲೆ ಎತ್ತಾನೆ. ನಮ್ಮ ಜಗನ್ನಾಥ ದಾಸರು ಹೇಳಿದ್ದಾರೆ, ಅದು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಗೊತ್ತುನಾ. ಬೊಗ್ಗಿದ ಬೊಂಬು ಪಲ್ಲಕ್ಕಿಗೆ ಮೇಲೆ ಕೂತ್ಕೊಂತು, ವೆಂಕಟರಮಣನ ಪಲ್ಲಕ್ಕಿ ಮೇಲೆ ಕೂತ್ಕೊಂತು. ಬೊಗ್ಗದೇ ಇರುವ ಬೊಂಬು ಏನಾಯ್ತು, ಡೊಂಬೆಗಾರನ ಕಾಲು ಕೆಳಗೆ ತುಳಿಯಲ್ಪಡಿತು. ಅದನ್ನು ಬೊಗ್ಗೋದು ಕಲಿ. ಎಷ್ಟೆಷ್ಟು ನಮಸ್ಕಾರ ಮಾಡ್ತೀಯೋ ಅಷ್ಟಷ್ಟು ಮೇಲೆ ಹೋಗ್ತೀಯ. ಏನು ಬರೀ ಇವು ಎಂದು ಬರ್ತದೋ ನಮ್ಮ ಜೀವನಕ್ಕೆ, ನಾವು ನಿರಹಂಕಾರಿಗಳು ಎಂದಾಗ್ತೀವೋ, ಈ ಈರ್ಷ್ಯ ದ್ವೇಷ ಅಸೂಯಾದಿಗಳನ್ನು ಎಂದು ಬಿಡ್ತೀವೋ,
ಬಹಳ ಕಷ್ಟ ಅದು. ಇದನ್ನು ದಾಟ್ಕೊಂಡು ಬರೇ ಇದರಾಗೆ ಆಗಿಬಿಟ್ಟದೆ ಹೊರತಾಗಿ ಇದು ಅನುಭವಕ್ಕೆ ತಂದುಕೊಳ್ತಕ್ಕಂತಹ ಯೋಗ ಬರಬೇಕು. ಅದನ್ನು ನಮ್ಮ ಪರಿಮಳಾಚಾರ್ಯರಂಥವರು ಪ್ರಾರ್ಥನೆ ಮಾಡಿ, ನಾನು ಏನೋ ಅವ್ರು ಸ್ವಲ್ಪ ಅವ್ರು ಹಿಡ್ಕೊತಿರ್ತೀರಲ್ಲ, ಆಗಾಗ ಅದು ಕಾಣೋದು ಏನು ನೋಡೋಕೋದ್ರೆ ನಮ್ಮ ಅಪ್ಪಣ್ಣ ಸಾಯೋದ್ರೊಳಗೆ ದಾಸ ಆಗಬೇಕು. ದಾಸ ಆಗಬೇಕು ಅಂದರೆ ಅವ್ನು ನೋಡ್ಬೇಕು ನಮ್ಮನ್ನು. ನಾನು ದಾಸ ಆಗಿ ಮತ್ತೆ ಟೈಟ್ಲ್ ಬರ್ಕೊಂಡ್ರಿ ಮಾಡೋದು ಪ್ರಯೋಜನ, ಅದು ಪ್ರಯೋಜನ ಇಲ್ಲ. ನೀವು ಅಪ್ಪಣೆ ಇದ್ದಾರೆ, ನೀವು ದಾಸರು ನೀವು ಅಂದ್ರೆ ಎತ್ಕೊಳ್ರಿ, ಅಯ್ಯೋ ರಾಮಚಂದ್ರಕ್ಕೆ ನಿಮ್ಮ ಹತ್ರ ಲಕ್ಷ ಮಂದಿ ಅಂದರೂ ಪ್ರಯೋಜನ ಇಲ್ಲ, ಯಾರಂದರೂ ಪ್ರಯೋಜನ ಇಲ್ಲ. ನಮ್ಮಪ್ಪ ವೆಂಕಟರಮಣ ಅವರು ಪ್ರಾರ್ಥನೆ, ನೀವೆಲ್ಲ ಕೂಡ ನಿಮ್ಮ ತಾಯಂದ್ರೆಲ್ಲ ಕೂಡ ಇಷ್ಟೇ ಪ್ರಾರ್ಥನೆ ಮಾಡಿರಿ. ಏನಾದರೂ ನನ್ನಿಂದ ಉಪಕಾರ ಆಗಿದ್ದರೆ ಚೂರು ನಿಮ್ಮವನೆಂಬ ಭಾವನೆ ನಿಮಗೆ ಬಂದಿದ್ದರೆ ಅಪ್ಪಣ್ಣ ಸಾಯೋದ್ರೊಳಗಾಗಿ ಏನಾಗಬೇಕು, ದಾಸ ಆಗಬೇಕು ಅಷ್ಟೇ. ನಾಟಕದ ದಾಸ ಆಗೋದು ಬೇಡ, ನಿಜವಾದ ದಾಸ ಆಗಬೇಕು. ಅದನ್ನು ನೀವೆಲ್ಲರೂ ಆಶೀರ್ವಾದ ಮಾಡಿರಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಿನ ಕಾರ್ಯಕ್ರಮ ಮಾಡೋಣ. ಸೊ ನನ್ನ ಮಿತ್ರರು ಸದಾನಂದ ಶಾಸ್ತ್ರಿಗಳು ನಾನು ಮಾತಾಡ್ತಾರೆ, ಆಮೇಲೆ ಪರಿಮಳ ಹೇಳ್ತಾ ಇರಬೇಕು. ಉಗುಳ್ತಾ ರೋಗ ಸುಮ್ಮನೆ ಹೇಳದೆ ಕೂತ್ಕೊಂಡು ಒಳಗಿರ್ತಕ್ಕಂಥ ನಿನ್ನ ಆಂತರ್ಯ ಹೇಳದೇ ಇದ್ದರೆ ನಿನ್ನ ತಪ್ಪುಗಳ ಪರಿಚಯ ನಮಗಾಗೋದಲ್ಲ, ಹೌದಲ್ವ? ಅದ ಕಾರಣ ಹೇಳ್ತಾ ಇರೋದು, ಏನು ತಪ್ಪು ಅಪ್ಪ ನಮಗೇನು ಗೊತ್ತು, ಹೇಳೋದಪ್ಪ, ಹೇಳಿ ತಪ್ಪಾಯ್ತಾ, ತಪ್ಪು ಅಂತಂತಾರೆ. ತಪ್ಪು ಅಂತ ಹೇಳಲಿಲ್ಲ ಅಂದ್ಕೋ ಏನಂತಾರೆ, ಸುಮ್ಮನೆ ಒಳಗೆ ತಪ್ಪು ಹೇಳ್ತಾರೆ, ದಡ್ಗುಡ್ಡ ಇವನು ಅಂತ ಅಂದ್ಕೋತಾರೆ. ಅದು ಅವ್ರು ತಪ್ಪಾಗ್ತದೆ. ತಪ್ಪು ತಿಳಿದು ಕೂಡ ತಪ್ಪು ಹೇಳ್ಕೊಳ್ಳಿಲ್ಲ ಅಂದರೆ ನೋಡಿ ಸುಮ್ಮನೆ ಮೇಲೆ ಚಪ್ಪಾಳೆ ಹೊಡೆದ್ರು ಅಂದರೆ ಅವ್ರ ತಪ್ಪಾಗ್ತದೆ. ನಮ್ಮ ತಪ್ಪಲ್ಲ, ನಾವು ಒಪ್ಪಿಸಿಬಿಡೋದು ನಮ್ಮ. ನಾನು ಪಂಡಿತ, ನಾನು ಹೇಳ್ತೀನಿ ಎಂಬ ಭಾವನೆ ಒಂದು ಬಿಟ್ಟು ನಾನು ಒಪ್ಪಿಸಬೇಕೆಂಬ ಭಾವನೆಯಿಂದ ಮಾಡಿದರೆ ಭಗವಂತ ಪ್ರೀತಿ ಆಗ್ತಾನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಮಧ್ವರಾಯರ ಮನೆಯೋಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳು. ಜೀವನ ನಾಟಕ ಆಗೋದಕ್ಕಿಂತ ಮುಂಚೆ ಅನುಭವಕ್ಕೆ ಬರಬೇಕು. ನಮ್ಮನ್ನ ನಾವು ಒಳಗೆ ನೋಡ್ಕೋಬೇಕು. ಸುಡುಗಾಡು ಇದು ಹೊರಗು ನೋಡಿದಾಗೆಲ್ಲ ಮಜಾ ಕಾಣಿಸ್ತದೆ, ಅದರ ಒಳಗು ನೋಡ್ಕೊಂಡ್ರೆ ಬಹಳ ನೋವಾಗ್ತದೆ. ನಡೆದು ಬಂದಿದ್ದ ದಾರಿ, ನಡಿಬೇಕಾದ ದಾರಿ, ನಡೀತಾ ಇರೋ ಸ್ಥಿತಿ ಇವನ್ನು ನೋಡ್ಕೊಂಡಾಗ ಬಹಳ ಮನಸ್ಸಿಗೆ ದುಃಖ ಅನ್ನಿಸ್ತದೆ. ನಾವು ಹೇಳ್ಕೊಳ್ಳೋಕ್ಕೆ ಏನಾದರೂ ಉದ್ಯೋಗ ಬೇಕು ಅಂತ ಕೇಳೋದು ಬಹಳ ಸುಲಭ. ನಂದೇ ಭಾವನೆ. ನಾನೊಂದು ಹೇಳ್ತಿರ್ತೀನಿ, ಫಸ್ಟ್ ಆಫ್ ಆಲ್ ನೀವು ಕ್ವಾಲಿಫಿಕೇಶನ್ ಸಂಪಾದಿಸ್ಕೊಳ್ರಿ. ಬಿಟೆಕ್ ಮಾಡು, ಎಂಟೆಕ್ ಮಾಡು, ಇನ್ನಾದ್ರಕನ್ನ PhD ಮಾಡು, ಇನ್ನೇನಿದ್ರೆ ಮಾಡು. ಆಮೇಲೆ ಉದ್ಯೋಗ ಬಂದ್ರೆ ನನಗಿದು ಬೇಡ ಅನು. ಉದ್ಯೋಗ ಬಂದಾಗ ಪುಟ್ಟಗೋಸಿ ನೀನು 10th ಕ್ಲಾಸ್ 5,000 ಫೇಲು, ನನಗೆ ಉದ್ಯೋಗ ಬೇಕು. ಏನ್ ಬೇಕು? ತಿಂಗಳಿಗೆ 50,000 60,000 ಉದ್ಯೋಗ ಬೇಕು. ಹೇಗೆ ಸಿಗುತ್ತದೆ ಅಲ್ರಿ? ಕ್ವಾಲಿಫಿಕೇಶನ್ ಇರಬೇಕು. ಆವಾಗ MA PhD ಫಾರಿನ್ ರಿಟರ್ನ್ ಎಲ್ಲೋ ಯೂನಿವರ್ಸಿಟಿಗೆ ಓದಿ ಒಳ್ಳೆ ಕ್ವಾಲಿಫೈಡ್ ಆದಮೇಲೆ ಸಣ್ಣ ಉದ್ಯೋಗ ಇದು ಬೇಡ್ರೆ ನನಗೆ ಇನ್ನು ದೊಡ್ಡ ಒಳ್ಳೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ ಅಂದರೆ 4 ಮಂದಿ ಮೆಚ್ಚುತ್ತಾರೆ ಕೂಡ. ಏನೂ ಇಲ್ದಂತೇನೆ ನನಗೆ ಮ್ಯಾಲಿಂದ ಬೇಕು ಅಂತಂದ್ರೆ ಎಲ್ಲೆಲ್ಲಿದ್ದ ಭಗವಂತ ಕೊಡ್ತಾನೆ ಹೇಳ್ರಿ. ಆದ ಕಾರಣ ನಾನು ಈ ತನಕ ಮಧ್ವರಾಯರ ಮನೆಯಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ ಸ್ವಾಮಿ, ನಾನು ಅವ್ರ ಮನೆಯಲ್ಲಿ ಸೇವೆ ಮಾಡಿ ಬಂದಿದ್ದೇನೆ. ಇಲ್ಲಿ ಮಾಡ್ತಿರೋದು ಗಾಸಗಾರ ಕೆಲಸಕ್ಕೆ ಬಂದಿರೋದು. ಇದೇನು ದೊಡ್ಡ ಅದೇನಂತಾರಲ್ಲಪ್ಪ ಜನರಲ್ ಮ್ಯಾನೇಜರ್ ಪೋಸ್ಟ್ ಅಲ್ಲ. ಕೇಳ್ತಾ ಇರೋದು ಜನರಲ್ ಮ್ಯಾನೇಜರ್ ಪೋಸ್ಟ್ ಅಲ್ಲ, ನಮ್ಮ ಕಡೆ ಗಾಸಗಾರರು ಅಂತಾರೆ. ಯಾಕಂತಂದ್ರೆ ನಿನ್ನೆ ಹೇಳಿದಂತೆ ಈ ಕಂಪ್ಯೂಟರ್ ಅವರಿಗೆ ಯಾಗ ವರ್ಷಕ್ಕಂತ ಲೆಕ್ಕ ಹಾಕ್ತಾರೋ, ನಮ್ಮ ಕಡೆ ಈ ಕಡೆ ಅದೋ ಇಲ್ಲ ತಮಿಳ್ನಾಡಿನಾಗ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಗಾಸ ಅಂದ್ರೆ
ವರ್ಷಕ್ಕೆ ಎಷ್ಟಂತಂದೆ ಮಾತಾಡೋದು ಅವ್ರಿಗೆ ಆಳುಗಳಿಗೆ. ವರ್ಷಕ್ಕೆ ಇಷ್ಟು ಚೀಲ ಅಕ್ಕಿ ಅಂಬ ರೀತಿ ಮಾತಾಡ್ತಾರೆ. ಇಷ್ಟು ಚೀಲ ಧಾನ್ಯ ಜೋಳ ನವಣೆ ಅಂತ ಮಾತಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಅದರಿಂದ ಗಾಸಗಾರ ಕೆಲಸಕ್ಕೆ ಓದೋನು ಹೇಳ್ಕೋಬೇಕಾಗಿರೋದೇನು ಅಂತಂದ್ರೆ, ಇಲ್ರಿ ಫಲನ್ ತಿಮ್ಮಾರೆಡ್ಡಿಯವ್ರ ಮನೆಗೆ ಕೆಲಸ ಮಾಡಬೇಕಾದ್ರೆ ಅವ್ರನ್ನ ಕೇಳ್ಕೊಳ್ರಿ ಅನ್ಬೇಕಷ್ಟೆ. ಅವ್ರ ಮನೆಗೆ ಕೆಲಸ ಮಾಡೀನಂತಂದೆ ಹೇಳ್ಕೋಬೇಕಾಗಿರೋದು. ಮಧ್ವರಾಯರ ಮನೆಯಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ. ಅದಕ್ಕೆ ನಾನು ನಿಮ್ಮನ್ನು ಕೇಳಿದ್ದು ಬೆಳಿಗ್ಗೆ. ಇದು ಮಧ್ವರಾಯರ ಮನೆ ಹೌದಾ ಅಲ್ಲ? ಈ ಮನೆಗಳಿದ್ದಾವಲ್ಲ, ಇವನು ಈ ಮನೆಗಳಾಗಿರೋದು ಸ್ಥೂಲ, ಅನಿರುದ್ಧ, ಲಿಂಗ ಮತ್ತು ಸ್ವರೂಪ ಅಂತಕ್ಕಂಥ ದೇಹಗಳು ಇವು ಮನೆಗಳು. ಅಲ್ಲಿಂದ 4 ಕಡೆ ಇದ್ದಾರೆ. ಏನದು ನಮ್ಮ ಇವರು ಪ್ರಸನ್ನ ವೆಂಕಟದಾಸರು ಹೇಳೋದೇನು, ನಾನು ಈ ಮನೆಯಲ್ಲಿ ಆವಾಸಿ ಅಂತ ಹೇಳ್ಕೊಂತಾರೆ. ಇದು ನಾನು ಬಾಡಿಗಿರೋದು, ಇದು ನನ್ನ ಸ್ವಂತ ಅಲ್ಲ, ನೀನು ಕೊಟ್ರೆ ಉಂಟಾಗಿರೋದು. ಇದು ಆವಾಸಿಯ ಸೇರಿಸ ಶ್ರೀನಿವಾಸ. ಈ ಮನೆ ಆಕ್ಚುಲಿ ಓನರ್ ಆಫ್ ದಿಸ್ ಹೌಸ್ ಇಸ್ ಯುವರ್ ಸೆಲ್ಫ್. ನೀನು ಇದರ ಓನರ್, ಯು ಆರ್ ದಿ ಓನರ್. ನಾನು ಬಾಡಿಗೆದ ಮಧ್ವರಾಯ ಮನೆ ಮೇಲೆ ಮಧ್ವರಾಯರ ಓನರ್ಶಿಪ್ ಏನಾದ್ರೂ ಇದೆಯಾ ಅಂಬೋದಕ್ಕೆ ನಾನು ಗೊತ್ತಾಗಿಲ್ಲ. ಪರ್ಫೆಕ್ಟ್ ಆಗಲ್ಲ, 4 ಮನೆ ಮೇಲೆ. ಅದಕ್ಕೋಸ್ಕರ ನಾನು ಕೇಳಿದ್ದು. ಅದ ಕಾರಣ ಮಧ್ವರಾಯರಿಗೆ, ವಾಯುದೇವರಿಗೆ ಈ ಮನೆಯಲ್ಲಿಗೆ ಒಳಗೆ ಮನೆ ಮೇಲೆ ಓನರ್ಶಿಪ್ ಇದೆ. ಅಷ್ಟೇ ಅಲ್ಲ, ಅವನು ಈ ಮನೆಯಿಂದ ಕಿತ್ಕೊಂಡು ಹೋಗೋ ಅನ್ಕಂಡ್ರೆ ಎಳೆದು ಬಿಷ್ಟ ಹಾಕಿಬಿಡ್ತಾನೆ. ಆದರೆ ಮಾಮೂಲು ಓನರ್ಗಳಾದ್ರೆ ಸುಮ್ಮನೆ ಎಳೆದು ಬಿಷ್ಟ ಹಾಕಿಬಿಡ್ತಾರೆ. ಮಾಮೂಲು ಓನರ್ಗಳು, ಸುಡುಗಾಡು ಓನರ್ಗಳಾದ್ರೆ ಏನ್ ಮಾಡಿಬಿಡ್ತಾರೆ, ಎಲ್ಲಿ ಬೈಟ್ಗೆ ಅಂತಂದು ಸಾಮಾನೆಲ್ಲ ಹೊರಗಾಕಿ ಇವನ್ನ ಹೊರಗಾಕ್ತಾರೆ. ಆದರೆ ಮಧ್ವರಾಯರು ಹೊರಗಾಕೋದು, ಬ್ರಹ್ಮದೇವರು ಹೊರಗಾಕೋದು ಅದರಂತೆ ಹೊರಗಾಕೋದಿಲ್ಲಂತೆ. ನಮ್ಮ ಅಧಮಾರ ಸ್ವಾಮಿಗಳವರು ಇದು ದರಿದ್ರ ಎಂಬ ಶಬ್ದಕ್ಕೆ ಎಲ್ಲಿ ನಮ್ಮ ಸ್ವಾಮಿ ಕುರವಂಜಿ ವೇಷದಲ್ಲಿ ಬಂದು ಪದ್ಮಾವತಿಯನ್ನ ಕೇಳಬೇಕು ಎಂಬ ವಿಷಯದಲ್ಲಿ ಮುಂದಾಗೆ ಒಂದು ಟಾಕ ಕೊಡೋಣ ಅಂತ ಬಂದಿದ್ನಲ್ಲ, ಕೊರವಂಜಿ ವೇಷದಲ್ಲಿ ಬಂದು ಬ್ರಹ್ಮದೇವರನ್ನ ಕೂಸು ಮಾಡಿಕೊಂಡು ಬಂದಾಗ ಇದು ದರಿದ್ರದ ಕೂಸಿದು ಅಂತಾರೆ. ಅದನ್ನ ಅದಕ್ಕೆ ಸ್ವಾಮಿಗಳವ್ರನ್ನ ದರಿಂ ದ್ರಾವಯತಿ ಇತಿ ದರಿದ್ರ ಅಂತ. ಇಲ್ಲಿ ಬ್ರಹ್ಮರಂಧ್ರ ಇರ್ತದಲ್ಲ, ಮುಕ್ತನಾಗಬೇಕಾದ ಸಂದರ್ಭದಲ್ಲಿ ಅವರಿಬ್ಬರು ಆ ಕುಣ್ಯಾಗ ಹೇಳ್ತಾರಂತೆ, ನಾವಿರೋದ ಕುಣ್ಯಾಗ ಸುಡುಗಾಡ ನಮ್ಮ ಬುದ್ಧ ಅಂತ. ಅದರಲ್ಲಿ ಒಳಗಿಳಿದು ಅಲ್ಲಿಂದ ಎಳ್ಕೊಂಡ್ಬರ್ತಾರಂತೆ ಆ ಮುಕ್ತ ಜೀವಿಯನ್ನ. ಅಲ್ಲಿಂದ ಎಳ್ಕೊಂಡು ಹೋಗಿ ಆಮೇಲೆ ಅಮ್ಮನವರಿಗೆ ಒಪ್ಸೋದು. ಯಾರು ನಮ್ಮ ಇದು ಲಿಂಗ ದೇಹ ಭಂಗ ಅಂತ ಅಲ್ಲೇನೋ ನದಿ ಹರಿತಿದ್ರೆ ವಿರ್ಜಾ ನದಿ, ಅದ್ರಾಗೇನೋ ಅದು ತರಂತಲ್ಲಪ್ಪ, ಅದ್ರಾಗ ಅದ್ದಿ ಅಲ್ಲಿಂದ ಆ ಕಡೆಗೆ ತಗೊಂಡೋಗಿ ಅಮ್ಮನವರಿಗೆ ಇದು ಬಂದದ ಕೆಲ್ಸಕ್ಕೆ ಬಂದು ತಗೊಮ್ಮ ನಿಂದೆ ಅಂತ ಕೊಡ್ತಾರಂತೆ. ಆದ ಕಾರಣ ಈ ಮನೆ ಮಧ್ವರಾಯರ ಮನೆಗಳು. ನಾನು ಇದು ಓನರ್ ಆಫ್ ಇದಕ್ಕೆಲ್ಲ ಸೋಲ್ ಅಥಾರಿಟಿ ಇರೋದು ಮಧ್ವರಾಯರಿಗೆ. ಆ ಮನೆಯಲ್ಲಿ ಅನುಗಾಲವು ಇದ್ದೆ. ಅವಲ್ಲಿ ಅವ್ರು ಯಾವ್ದು ಬಿಟ್ಟದ ಎಳ್ಕೊಂಡು ಅವನು ಅಲ್ಲಿಗೆ ತಗೊಂಡು ಹೋಗೋರವರು. ಮಧ್ವರಾಯರು ಎಳೆದ್ರೆ ಒಳ್ಳೆದಕ್ಕೆ ಹೇಳ್ತಾರೆ ಅಷ್ಟೇ ಹೊರತು ಅಧ್ವಾನಿಗೆ ಬೀದಿ ಪಾಲು ಮಾಡ್ಲಿಕ್ಕೆ ಅವರು ಎಳೆದಿಲ್ಲ. ಇದ್ದೇ ಕೇಳಿಕೋ ಗುಣಗಳ. ಕೇಳಿಕೋ ಯಾಕಂತಂದ್ರು ಅಂತಂದ್ರೆ, ಭಗವಂತ ಮಧ್ವರಾಯರ ಪರ್ಮಿಷನ್ ಇಲ್ದ ಹೋದ್ರೆ ಇನ್ನೇನೇನೇನು ಮಾಡಾಗಿಲ್ಲ ಅನ್ನೋದಕ್ಕೆ. ಅಂದ್ರೆ ಭಗವಂತ ಸರ್ವೋತ್ತಮ, ವಾಯು ಜೀವೋತ್ತಮ, ಗುರುತ್ತಮ ಎಂಬುದನ್ನ ಈ ಮಾತಿನ ಮೂಲಕ ತೋರಿಸಿಕೊಡ್ತಾರೆ. ವಾಯುದೇವರ ಮುದ್ರೆ ಇಲ್ದ ಹೋದ್ರೆ ಇನ್ನೇನು ಪ್ರಯೋಜನ ಇಲ್ಲ. ಸೊ ಎ ಸರ್ಟಿಫಿಕೇಟ್ ಈಸ್ ದೇರ್. ವಾಯುದೇವರು ಸ್ವಾಮಿ ಎಲ್ಲೇನ ಕೆಲಸ ಮಾಡಬೇಕು ಅಂತಂದ್ರೆ ನಮಗೆ ಸ್ವಲ್ಪ ಒಂದಿಷ್ಟು ಬರ್ಕೊಡ್ರಿ ಅಂತ. ನಮ್ಮ ಮನೆಯೊಳಗೆ ಕೆಲಸ ಮಾಡಿದ್ದಾರೆ, ಇವನು ಬಹಳ ಚೆನ್ನಾಗಿ ಕೆಲಸ ಒಳ್ಳೆಯವನು ತಗೋಬಹುದು, ಒಂದು ಮುದ್ರಾಗಿ ಕೊಡ್ತಾರೆ. ವಾಯುದೇವರ ಮುದ್ರೆ ಆಗಿದೆ. ಮಧ್ವರಾಯರ ಮನೆಯೊಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ. ಆಳು ಅಂದ್ರೆ ಕೆಲಸ ಮಾಡೋಣ, ಆಳು ಕೆಲಸ ಮಾಡೋಣ. ನಿನ್ನಾಳಿಗಾಳಾಗಿಯೇ ಶ್ರೀನಿವಾಸ. ಅದೇ ನಮ್ಮ
ಚನ್ನ ವೆಂಕಟೇಶ ದಾಸರು ಕೂಡ ಹೇಳಿರೋದು. ನಿಮ್ಮ ಆಳಿಗೆ, ಮಧ್ವರಾಯರಿಗೆ, ಗುರುತ್ತಮರಿಗೆ ನಾನು ಹಾಳಾಗಿದ್ದೇನೆ ಅಂತ. ಅಷ್ಟೇ ಅಲ್ಲ, ನಿಮ್ಮ ಆಳಿಗೆ ಅಂದಾಗ ಹರಿಸರ್ವೋತ್ತಮತ್ವವನ್ನು ಒಪ್ಪಿಕೊಳ್ತಕ್ಕಂಥ ಭಗವಂತನ ದಾಸರು ನಾವು ಅನ್ಕೊಳ್ತಕ್ಕಂಥ ಎಷ್ಟು ಮಂದಿ ಇದ್ದಾರೋ ಅವರಿಗೆ ನಾನು ದಾಸನಾಗಿದ್ದೇನೆ ಅಂತ ಅರ್ಥ. ಪ್ರದ್ಯುಮ್ನ ಇವು ನಿಮ್ಮ ಬುದ್ಧಿಗೆ ಬಂದರೆ, ಇಲ್ಲಿ ಮಧ್ವಾರ ಇಲ್ಲಿ ಅಸಲಾದ ವಿಷಯ ಇಲ್ಲಿ ಅವರು ಹೊರಗಾಗ್ತಿದ್ದಾರೆ ಅಂತ ಅನಿಸ್ತದೆ. ಏನದು ಅಂತಂದ್ರೆ, ಜೀವಿಗೆ ಭಗವಂತನ ಭಕ್ತಿಗೆ ಇರಬೇಕಾದ ಮುಖ್ಯವಾದ ಗುಣ ಯಾವುದು ಅನ್ನೋದನ್ನ ಈ ಮಾತಿನಿಂದ ತೋರಿಸ್ಕೊಳ್ತಾರೆ. ಇದು ಏನಾಗ್ಬಿಡ್ತದೆ ಅಂತಂದ್ರೆ, ಇಂಟರ್ವ್ಯೂಗೆ ಹೋಗಿರ್ತಾರೆ, ಒಂದು 50 ಮಂದಿ ಬಂದಾರೆ ಇಂಟರ್ವ್ಯೂಗೆ, ಎಲ್ಲರೂ ಕೈಗಳು ಹಿಡ್ಕೊಂಡು ಗುಟ್ಟು 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 ಅನ್ಕಂತ ಕೂತಾಗ ಏನಾಗ್ತದೋ, ಏನ್ ಪ್ರಶ್ನೆ ಕೇಳ್ತಾರೋ, ಏನ್ ಕೇಳ್ತಾರೋ, ಸುಡುಗಾಡು ಪ್ರಶ್ನೆಗಳು ಏನ್ ಕೇಳ್ತಾರೋ ಗೊತ್ತಾಗುತ್ತಿಲ್ಲ. ನೀವು ಎಷ್ಟು ಮೆಟ್ಲು ಎತ್ತು ಬಂದ್ರಿ ಪ್ರಶ್ನೆ. ಇವಾಗ ನೀವು ಆಫೀಸ್ ಮ್ಯಾಲಿಗೆ ಬಂದ್ರಲ್ಲ, ಎಷ್ಟು ಮೆಟ್ಲು ಹತ್ತಿ ಬಂದ್ರಿ, ಯಾವನ ಎಣಿಸ್ಕೊಳ್ತಾನೆ? ಅಸಲು ಕಟ್ಟಿದವನ್ನ ಕೇಳೋಗ್ರಿ ಕಾಂಟ್ರಾಕ್ಟರ್ನ, ಫಲಾನಂತ ಆಫೀಸಿಗೆ ಎಷ್ಟು ಮೆಟ್ಲು ಕಟ್ಟಿದ್ದೀರಿ ಸರ್? ಹೋಗ್ರಿ ಸರ್, 1000 ಮನೆ ಕಟ್ತೀವಿ. ಯಾವ ಎಷ್ಟು ಮೆಟ್ಲು ಅಂತ ನಾವೆಲ್ಲ ಹೇಳೋನು ಅಂತ ಅವನಿಗೆ ಗೊತ್ತಿರುತ್ತೆ. ಇವ್ರು ಇಂಥ ಸುಡುಗಾಡು ಪ್ರಶ್ನೆ ಕೇಳ್ತಾರೆ. ಅವನು ಯಾವನ ಕೇಳ್ತೀನಂತೆ, ನಿಮ್ಮ ಹೆಂಡತಿಗೆ ಕೈಯಲ್ಲಿ ಎಷ್ಟು ಬೆಳೆ ಇವೆ ಸರ್ ಇವಾಗ ಹೇಳ್ರಿ ಅಂತ. ಯಾವನ ಎಣಿಸ್ಕೊಂಡು ಬಂದಿರ್ತಾನೆ? ಇಂಥ ಸುಡುಗಾಡು ಪ್ರಶ್ನೆಗಳು ಕೇಳಿ ಅದು ಸಮಾಧಾನಕೊಳ್ಳಿದ್ರೆ ಫೇಲ್ಯೂರ್ ಅಂತ ಹಿಂದಕ್ಕೆ ಕಳಿಸೋ ಇಂಟರ್ವ್ಯೂಗಳು ನಡೀತಿರುವಾಗ ಏನಾಗ್ತದೆ ಅಂದ್ರೆ, 50 ಮಂದಿ ಕೂತಿದ್ದು ಎಲ್ಲಾರು ಗುಟ್ಟು ಓಪನ್ ಬರ್ತಾನ, ಸ್ಟೈಲ್ ಆಗಿ ಬಂದ್ಬಿಟ್ಟು ಫ್ಯಾಕ್ಟ್ ಅಂದು ಅದ್ರ ಫೈಲ್ ಹೇಗೆ ಕೂತ್ಕೊಂಡ್ಬಿಡ್ತಾನೆ. ಏನು ಅವನ ಹತ್ರ ರೆಕಮೆಂಡೇಶನ್ ಇರ್ತದೆ, ಸಾಕ್ಷಾತ್ ರಾಷ್ಟ್ರಪತಿ ರೆಕಮೆಂಡೇಶನ್. ಅದಕ್ಕೆ ಅವನಿಗೆ ಸೊಕ್ಕು, ಭಗವಂತನ ಹತ್ರ ಈ ಸೊಕ್ಕು ಕೆಲಸಕ್ಕೆ ಬರಲಿಲ್ಲ. ಮಧ್ವರಾಯರ ಮನೆಯೊಳು ಅನುಗಾಲ ಇದ್ದೆ, ಕರೆಕ್ಟೇ, ನನ್ನ ಹತ್ರ ಸರ್ಟಿಫಿಕೇಟು ರೆಕಮೆಂಡೇಶನ್ ಲೆಟರ್ ಅದ. ಆದ್ರೆ ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಇದು ನಿನಗೆ ಪರವಲ್ಲಪ್ಪ ಅಂತ ಒಪ್ಪಿದ್ರೆ ಆಗಲು ಇದ್ದಾರೆ ಇರಲಿ ಎಂಬುದಿದ್ದಾರೆ ಇರಲಿ ಬಿಡಪ್ಪ ಒಂದ್ ಕಡೆ. ಏನು ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ, ಯಾಗಯ್ಯ ನಿನ್ನ ಮೆಚ್ಚಿಸಲಿ? ಗಂಗೆ ನೀರು ತಗೊಂಬಂದು ಅಭಿಷೇಕ ಮಾಡ್ಲಾ, ಹೂಗಳು ತಗೊಂಬಂದು ಅರ್ಚನೆ ಮಾಡ್ಲಾ, ಗಾನ ಮಾಡ್ಲಾ, ಏನು ಒಂದು ಉಯ್ಯಾಲಂತೂ ಉಸ್ಲ, ಒಂದು ಪರು ಹಾಸಿಗೆ ಅಂತಂದು ಹಾಸಲ, ಏನು ಕಾಲೊತ್ತಿಲ್ಲ ಕೈ ಹೊತ್ತಿಲ್ಲ, ಏನು ಮಾಡಲಿ? ಎಲ್ಲದಕ್ಕೂ ಮುಂದಾಗ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಕೂತಿದ್ವಿ. ನಾನು ಇನ್ನೇನು ಮಾಡ್ಲಿಕ್ಕೆ ಮಿಕ್ಕಲ್ಲ, ನನಗೇನು ಇಲ್ಲ. ಆದ ಕಾರಣ ಎಕ್ಸ್ಟ್ರಾ ಅಂತೀರ, ಇರ್ಲಿ ಬಿಡ. ಇನ್ನೊಬ್ಬನು ಸ್ಟೆಫಿನಿ ಇದ್ದಂತೆ, ಇದ್ರೆ ಇರ್ಲಿ ಬಿಡು, ನಮ್ಗೆ ಆಲ್ರೆಡಿ ಅವರೇ 3 ಟೈರು. ಏನ್ ಸಾರು ಹೆಂಗನ್ನು ಮಾಡಿ ಅಂತಿರ್ತಾರೆ, ಪೇಪರ್ನವ್ರು ಬರ್ತಿರ್ತಾರೆ ನೋಡ್ರಿ, ಪೇಪರ್ನವ್ರು. ಏನು ನಾನು ಅದಕ್ಕೆ ಹೇಳ್ತಿರ್ತೀನಿ, ನಿಮ್ಮ ಮನೆಗೆ ಅವರು ಪಾಪ ಬಹಳ ಬಹಳ ಅಯ್ಯೋ ಪಾಪ ಅಂಬಂತೆ ಕಾಡ್ತಾರ. ನನಗ ಅವರು ನಮಗ ತಗೊಂಬೋ ಇಷ್ಟಿರೋದಲ್ಲ ಪೇಪರ್. ನಿಮಗೆ ಏ ಪೇಪರ್ಲು ವಸ್ತಾ ಇದ್ದಾರಂತೇನೆ, ಆಂಧ್ರಪ್ರಭಾ, ಆಂಧ್ರ ಪತ್ರಿಕಾ, ಜ್ಯೋತಿ, ಈನಾಡು, ಹಿಂದೂ, ಡಕ್ಕನ್ ಹೆರಾಲ್ಡ್, ಇನ್ನು ಹೊಸ್ತಾಯಪ್ಪ ಅಂದ್ಬಿಡ್ತೀನಿ. ಇನ್ನಿ ಚದುತಾಮಪ್ಪ ಅಂತ ಹೇಳ್ತೀನಿ, ಹೊಸ್ತಾಯ ಅಂತ ಹೇಳಿದ್ರೆ ಇನ್ನಿ ಚದುತು ನಮ್ಮಪ್ಪ ಮೇಮು ಅಂತ. ಅವನು ಇಷ್ಟು ಬಂದ್ಮೇಲೆ ಇನ್ನೇನು ಮಾಡಲಿ ಅಂತ ಪಾಪ ಹೋಗ್ಬಿಡ್ತಾನೆ. ಇದು ಸುಳ್ಳಲ್ಲ, ಯಾಕಂದ್ರೆ ನಾನು ಸ್ಕೂಲಿಗೆ ಹೋದ್ರೆ ಸುಡುಗಾಡಿ ಇವೆಲ್ಲ ಅಲ್ಲಿ ಬಿದ್ದಿರ್ತಾನೆ. ನಾನು ಓದ್ಲಿ ಬಿಡ್ಲಿ ಅವನ್ನ ದಿನ ನೋಡ್ತಿರ್ತೀನಿ ನಾನು. ಯಾಕಂದ್ರೆ ನಾನು ಈನಾಡು ಬರ್ತದೆ ನಮ್ಮನಿಗೆ ಅಂದ್ರೆ, ಸಾರ್ ಜ್ಯೋತಿ ಎಸ್ಕೊಂಡು ಸಾರ್, ಒಕ್ಕನೆಲ್ಲ ಸಾರ್ ಜ್ಯೋತಿ ಒಕ್ಕನೆಲ್ಲ ಎಸ್ಕೊಂಡು ಸಾರ್ ಅಂತ ಪ್ರಾಣ ತೆಗಿತಾನೆ. ನನಗೆ ಅವನ ಜೀವನ, ಅವನ ಭವಣೆ, ಅವನ ಕಷ್ಟ ಇವೆಲ್ಲ ನನ್ನ ಮನಸ್ಸಿಗೆ ಬರ್ತಾವ. ಎಷ್ಟು ಕಷ್ಟಪಡ್ತಾರಪ್ಪ ಜನ ಅನ್ಸ, ಅಯ್ಯೋ ಪಾಪ ಅನ್ಸೋದು ಅವನಿಗೆ. ಅಯ್ಯೋ ಪಾಪ ಅಂತ ತಗೊಂಬಸೆ ಇದು ನಮಗಿರೋದು. ಸುಗಾಡ ಪ್ರಭಾ ಅಂತ ಒಂದು ಪತ್ರಿಕೆ ತಗೊಂತಿದ್ದೆ, ಅದು ರೂಪಾಯಿಗೊಂದು ಅಂತ ತಗೊಂಡೆ ನಾನು. ಅದು ಕೂಡ ರೂಪಾಯಿಗೆ 1 ದಿವಸದ ಪತ್ರಿಕೆ ಅಂತ ಅವಾಗ ಮಾಡಿದ್ರು. ಬೆಳಿಗ್ಗೆ ತಗೊಂಬತ್ತಡೆ ಅವನು ಇವನು ಬಯ್ಯ, ಇವನು ಅವನು ಬಯ್ಯ, ಅವನು ಇವನು ಬಯ್ಯ, ಇವನು ಅವನು ಬಯ್ಯ. ಈ ಸುಳಿದಾಡು ಮಂದಿನ ಬೈಯೋದು, ಆಕ್ಸಿಡೆಂಟ್ಗಳು ಇಷ್ಟಪ್ಪ ಹಾಕೋದು, 2 ರೈಲು ಢೀ 50 ಮಂದಿ ಠಾ ಅಂತ ಹಾಕೋದು, 2 ರೈಲು ಬಡ್ಕೊಂಡು 50 ಮಂದಿ ಸತ್ತು ಗೋಳೋ ಅಂತಿದ್ರೆ ಇವನಿಗೆ ಅದು ಕ್ಯಾಪ್ಷನ್, 2 ರೈಲು ಢೀ 50 ಮಂದಿ ಠಾ ಅಂತಂದು. ಈ ಭಾಷೆ, ಈ ವ್ಯವಹಾರ ಇದ್ಯಾವುದು ಎಣ್ಣಾಸಿಗೆ ನಾಯಿ ಮಣ್ಣು ಬುಕ್ಕಿತು ಅಂತ
ಎಲ್ಲೋ ಮೂಲಿಗಿರೋ 2 ಒಳ್ಳೆ ವಿಷಯದಕ್ಕೋಸ್ಕರ ಆ ಎಣ್ಣೆಗೋಸ್ಕರ ಮಣ್ಣು ಮುಕ್ಕಾದೆ ಯಾಕಂತ ನಾನು ಪೇಪರ್ ತರಿಸೋದೇ ಬಿಟ್ಬಿಟ್ಟೆ. ನಮ್ಮ ತಮಾಷೆ ಮಾಡಿಸೋದು. ಇದರಂತೆ ಇದ್ದವನು ಏನ್ ಮಾಡ್ಬಿಡ್ತಾನಂದ್ರೆ ಬಹಳ ಸೊಕ್ಕರ್ತದ ಅವನಿಗೆ. ನಿನ್ನ ಹತ್ರ ದಂಡಿಗಿದ್ದಾರೆ ಸ್ವಾಮಿ ಆಲ್ರೆಡಿ, ನಾನು ಇದ್ದಾರೆ ಇರಲಿ ಬಿಡು ಅಂಬೋದಿದ್ದಾರೆ ಇದ್ದರೆ ನಾನು ಅದನ್ನು ಬಲವಂತ ಮಾಡೋದಂತಿಲ್ಲ. ಯಾಕಂದ್ರೆ ನಾನು ಅಸ್ವತಂತ್ರ. ತಗೊಳ್ಳೇತಿರ್ಬೇಕ್ರಿ ಅಲ್ಲಾರೆ ಇದ್ದಾರೆ. ಇವಾಗ ಬಜಾರ್ದಾಗ ಪೇಪರ್ಗಳು ಮಾರ್ತಿರ್ತಾರೆ ನೋಡ್ರಿ, ವರ್ಗುಡ್ಡ ಬೀಜಮು ಆಪರೇಷನ್ లేకుండా ರಿಪೇರ್ చేయబడును, పండ్ల పొడి అది చేయను ಇದು ತಿಳ್ಕೊಂಡೆ ಅಂತ ನಮಗೆ ಬೇಕಿಲ್ಲ ಕೊಯ್ಯಮರ ಅಂತ ನಾನಾದ್ರೂ ತಪ್ಪಿಸ್ಕೊಂಡು ಹೋದ್ರೆ ಅಡ್ಡ ಬಂದು ಕೈಯಾಗಂತಾನ ಅದು ಅವನಿಗೆ ಕಟ್ಕ ಇವತ್ತೆಲ್ಲ ಇವು ಅರ್ಧ ಗಂಟೆಗೆ ಕೊಟ್ಟೆ ಬರ್ಬೇಕು ಅಂತಂದು ಅವನ್ನ ಕಳಿಸಿರ್ತಾರೆ ಆ ಪೇಪರ್ಗಳು. పరీక్ష ఎగ్జామినేషన్ వరకు బరోవాగ ఈ సుడిగాడు పేపర్ಗಳು మీరు ఫెయిల్ అయినారా రండి దిగులొద్దు మా ಅದಕ್ಕೆ వచ్చే ಪಾಸ್ చేసేస్తామంతంದು ಎಕ್ಸಾಮಿನೇಷನ್ ಬರೋರಿರ್ತಾರೆ ನೋಡ್ರಿ ಅವರಿಗೆ ಕೈಯಾಗಿ ಇಟ್ಟಿದ್ದಿಟ್ಟಿದ ಅವ ಈ ಉಡುಬಟ್ಟಿಗಳು ನೋಡ್ತಾವ ಬಜಾರ್ ತುಂಬಾ ಹಾಕಿ ಹೋಗ್ಬಿಡ್ತದೆ. ಬಜಾರ್ ತುಂಬಾ ಪೇಪರ್ಗಳು. ಏನು ಸಾರ್ಥಕ್ಯ ಅದರಿಂದ ಬಲವಂತ ಮಾಡಲಾರೆ ನಾನು. ಇದೇನು ಅಲ್ಪುಡಿ ಪೇಪರ್ ಅಲ್ಲ ಬಲವಂತ ಮಾಡಿ ಕೈಯಾಗಿಲ್ಲಕ್ಕ. ಸ್ವಾಮಿ ನಿನ್ನ ಅನುಗ್ರಹ ನೀನು ಮಾಡಿದ್ರೆ ಉಂಟು, ಇಲ್ಲಿದ್ರಿಲ್ಲ. ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ ಸಂಬಾಳಕ್ಕಿಟ್ಟುಕೊಳ್ಳೋ. ಬಲು ಮಂದಿನ ನಾನು ನೋಡಿದೆ. ಮುಗಿಸ್ಬಿಡ್ತೇನೆ, 2 ನಿಮಿಷ ಮುಗಿಸ್ತೇನೆ. ಇಲ್ಲ ಬಲು ಮಂದಿನ ನಾನು ನೋಡಿದೆ. ಇದು ನಾವು ಮಾಡಬೇಕಾದ ಕೆಲಸ. ನಾವು ಬಲಮಂದಿನ ನೋಡ್ತಾಲೇ ಇಲ್ಲ, ಅಸಲು ನೋಡೇ ಇಲ್ಲ. ಸುಮ್ಮನೆ ಇದ್ದಾರೆಂಬುದು ಕೇಳಿವಷ್ಟೇ, ಇದ್ದಾರೆ ಎಂಬುದು ಕೇಳಿವಿ ಈ ತನಕ. ನನ್ನ ಪರಿಸ್ಥಿತಿ ಮಾತ್ರ ಇಷ್ಟೇ. ನಮ್ಮ ಸಾರು ಕೂಡ ನನ್ನ ಮಾತನ್ನು ಒಪ್ಪಿಕೊಂತಾರೆ. ಯಾಕಂದ್ರೆ ಅವ್ರು ಸ್ಪಷ್ಟ, ಅವರು ಒಳಗೆ ಏನೋ ಒಳಗಿಟ್ಕೊಂಡು ಹೊರಗೆ ನಾಟಕ ನಿನ್ನೆ ಹೇಳಿದಂತೆ ಗೇಣು ಉದ್ದ ಕೆಳಗ ಅಂತ ಪೈಕಿ ಯಾವತ್ತೂ ಮಾಡಿಲ್ಲ. ಬಲು ಮಂದಿನ ನಾವು ನೋಡಿ ಅನ್ಕೊಳ್ತಾ ಇದ್ದೀವಿ, ಅದು ಲೋಕದಾಗಿರೋ ಮಂದಿನ ನೋಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿದ್ದಾರ ಬಲುಮಂದಿ. ಈ ಬಲುಮಂದಿಯಲ್ಲಿ ಒಬ್ಬರು ನೋಡಿವ ಇಷ್ಟು ತನಕ ನಾನಂಕೂ ನೋಡಿಲ್ಲ. ಇಂದ್ರಿಯ 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 ಇಂದ್ರಿಯಕ್ಕೂ ಅಭಿಮಾನಿ ದೇವತೆಗಳು ಅಷ್ಟೇ ಅಲ್ಲ, ಅದೆಷ್ಟೋ ರೂಪಗಳಲ್ಲಿ ಒಂದೊಂದು ಇಂದ್ರಿಯದಲ್ಲಿ ತತ್ತನ್ನಾಮ ರೂಪದಲ್ಲಿ ತತ್ತನ್ನಾಮಾತ್ಮಕನಾಗಿ ಆ ಅಕ್ಷರಗಳಿಗೆ ಸಂಬಂಧ ಅಷ್ಟು ರೂಪಗಳಲ್ಲಿ ಭಗವಂತನ ವಿಚಿತ್ರವಾದ 1000 ರೂಪಗಳಿದೆ. ಬಲುಮಂದಿಯಲ್ಲಿ ಇದ್ದಾರಂತೆ. ಆದರೆ ವೇಣುಗೋಪಾಲ ದಾಸರು ಹೇಳ್ತಾರೆ, ಬಲು ಮಂದಿನ ನಾನು ನೋಡಿದೆ ಸ್ವಾಮಿ. ಆಯಾ ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲರೂ ದಾಸರಾಗಿ ನಿನ್ನ ಆಜ್ಞೆಯಂತೆ ವರ್ತಿಸುವುದನ್ನು ನಾನು ಕಂಡಿದ್ದೇನೆ. ಆದರೆ ನಿನ್ನಂಥವರ ಎಂದೂ ನಾನು ನೋಡಲಿಲ್ಲ. ನಿನ್ನಂಥವ್ರು ನಾನು ನೋಡಲೇ ಇಲ್ಲ. ನಾನು ನೋಡಿದ್ರೂ ಇತರದ ಗಜೇಂದ್ರ ಮೋಕ್ಷಣದಲ್ಲಿ ಅದೇ ನಡೆದಿರೋದು. ಪ್ರಾರ್ಥನೆ ಮಾಡ್ತಾನೆ, లాభక్కింతయు లేదు ధైర్యము విలోలం బయ్యే ప్రాణంబులు ఠావుల్ దప్పెను మూర్ఛ వచ్చే తనువుండస్య శ్రమం బయ్యడిన్ రావే ఈశ్వర కాలవే వరద సంరక్షించు భద్రాత్మక నీవే తప్ప ఇతఃపరం ಬೆರುಗಾ. ಅಂದ್ರೆ ಅಲ್ಲಿದ್ದಾತ ಸ್ವಾಮಿಗೆ ಮನಸ್ಸಿಗೆ ನಿನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ಬೇಕಂತ ಗಟ್ಟಿಗೆ ಹಿಡ್ಕೋಬೇಕು. ಇನ್ನೇನಿಲ್ಲ ಅಂದಾಗ ಆಗಲಪ್ಪ, ಇನ್ನು ವಿಧಿ ಇಲ್ಲ, ಸರಿ ಇನ್ಯಾರಿಗೆ ತಿರ್ಲಿ ಅಂದ್ಬಿಡಿ ನನಗೆ ತಪ್ಪುದು ಅಂತಿರ್ತಾರೆ. ಇನ್ನು ಯಾರಿಲ್ಲ ಅಂದ್ರೆ ನನಗೆ ತಪ್ಪದೇನು, ನಾನೇ ಹೋಗ್ತೀನಿ ಅಂತ ಬಿಂದಿಗೆ ಹಿಡ್ಕೊಂಡು ಹೋಗ್ತಿರ್ತಾರೆ. ನೀರಿಗೆ ನಮ್ಮ ತಂದೆಯವರು ಅದರಂತೆ ಮಾಡ್ತಿದ್ರು ಪಾಪ. ನೀರು ಬೇಕು ಅಂತಂದ್ರೆ ನಾವು ಸೋಮಾರಿಗಳು ಈಗ ಅನ್ಕೊಂತಿದ್ರೆ ಯಾರಿಗೆ ಹೇಳೋದು ಕೂಡ ಇಲ್ಲ. ಹಿಂದೆಲ್ಲ ನಾವೆಲ್ಲ ಓಡೋಗ್ಬಿಟ್ಟು ಆ ತಾಪ ನೀನು ತಾಪ ನಮಗೇನಿಲ್ಲ. ಬಜಾರ್ದಾಗಿರೋಲ್ಲ ಸ್ವಾಮಿನ ನೋಡಿ ಕಳಿಸಿರೋದು ಮಕ್ಕಳು ಕತ್ತಿಗಳಿದ್ದಂಗೆ ಆಯ್ತಾಬಿಟ್ರೆ ರೋಗಕ್ಕ ಸ್ವಾಮಿಯರ ನೀರು ಕೊಟ್ಟಾರಂತ ನಮ್ಮನ್ನು ಬೈತಾರ ಅಂತ ನಮ್ಮದು ಅಷ್ಟೇ. ನಮ್ಮ ಅಪ್ಪನ ಮೇಲೆ ಭಕ್ತಿ ಆಗಿರ್ಲಿ, ಬಗ್ಲಿಗಿರ್ಲಿ, ಪಿತೃಭಕ್ತಿ ಸುಟ್ಟಾಗದ ಮಂದಿ ಕೂಡ ಬಯಸ್ಕೋಬೇಕಾಗ್ತದೆ. ನಾವು ಭಗವಂತ ಅಂತ ನಿನ್ನ ಯಾರಿಲ್ಲ ತಗಪ್ಪ. ಗಜೇಂದ್ರ ಮೋಕ್ಷಣದಲ್ಲಿ ಯಾರು ಇಲ್ಲ ಅಂತ ಅವರೇ ಅಂದ್ಬಿಟ್ರು. ಲಕ್ಷಣಗಳು ಹೇಳ್ಕಂತ ಬಂದ. ಗಜೇಂದ್ರ ಮಾಡಿರೋದೇನೆ ಲಕ್ಷಣಗಳು ಹೇಳ್ಕೊಂತ ನೋಡ್ರಿ. ಗುಂಡ್ರಿದ್ದವರು ನಮ್ಮವರೊಂದು, ಗುಂಡಿದ್ದವರಲ್ಲಿ 1000 ಮಂದಿ ಸಿಗ್ತಾರೆ.
ತಿರುಪತಿ ಗುಂಡಿದ್ದವರು, ನಾಮ ಹಚ್ಕೊಂಡವರು 1000 ಮಂದಿ ಸಿಗ್ತಾರೆ. ಎಂಕಪ್ಪಂಬ ಹೆಸರಿರೋರು ಅಲ್ಲಿ ತಿರುಪತಿಗೆ ಬಂದವರು ಭಕ್ತರು ಇನ್ನ ಎಷ್ಟೋ ಮಂದಿ ದಾಪಗಿರೋರು ಬಹಳ ಮಂದಿ ಕಡಿಮೆ ಆಗ್ಬಿಡ್ತಾರೆ. ಸುಮಾರು ಮಂದಿ ಕಡಿಮೆ ಆಗ್ಬಿಡ್ತಾರೆ. ದಾಪಗಿರೋರು ಅಂದ್ರೆ ತೆಳ್ಳಗಿರೋರೆಲ್ಲ ಹೋಗ್ಬಿಟ್ರಲ್ಲ, ಒಂದ್ ರೀತಿ ಇರೋರೆಲ್ಲ ಹೋಗ್ಬಿಟ್ರು, ಕೊಳ್ಳಕ್ಕಿರೋರು ಅಂದ್ಬಿಟ್ರೆ ಇನ್ನ ಎಷ್ಟು ಇದರಂತೆ ಲಕ್ಷಣಗಳು ಹೇಳಿದಂತೆ ಲಕ್ಷಣಗಳೆಲ್ಲ ಲಾಸ್ಟಿಗೆ ಬಂದಾಗ ಏನಾಯ್ತು? ವಿಶ್ವಮಯತ ಲೇಮಿ ವಿಶ್ವಮಯತ್ವ ಅಂತಕ್ಕಂಥದ್ದು ಇಲ್ಲದ ಕಾರಣದಿಂದ ವಿನಿಯೂರಗೊಂಡಿರ ಅಂಬುಜಾಸನಾದಲು ಅಡ್ಡುಪಡಕ ಕೇಳಿದ್ರು. ಲಕ್ಷಣಗಳು ಯಾರನ್ನಪ್ಪ ಕರ್ತಿರೋದು? ಏನಪ್ಪ ಪಾಪ ಹರಿಭಕ್ತ ಒಯ್ಕಂತಿದ್ದಾನ, ಹೋಗಿ ರಕ್ಷಣೆ ಮಾಡೋಣ ಅಂದ್ರೆ ಇದು ನಮ್ದಲ್ಲ. ಇದು ಒಂದು ರೀತಿ ಪೊಲೀಸ್ ಕೆಲಸ ಇದ್ದಂಗ. ಅಲ್ಲಿ ಬಿದ್ದಿರ್ತದ, ಹೊಡ್ಕೊಂಡಿರ್ತಾರ, ಬಿದ್ದಿರ್ತಾರ. ಅವನು ಸಾರ್ ಅಂತ ಹೋಗ್ತಾನೆ, ನೀನು ಅದು ಮಾದಕಾದ ಯಾವ ಸ್ಟೇಷನ್ ಅಂತ ಬಿಡ್ತಾರೆ. ಇವ್ರು ಪೊಲೀಸ್ ಕೇಸ್ ಬುಕ್ ಮಾಡಿ ಅದೇ ಮಾದಕಾದ ಅದು ಜ್ಯೂರಿಡಿಕ್ಷನ್. ಅದು ಕೆಲವು ಊರುಗಳು, ಕರ್ನಾಟಕ ಊರುಗಳು ಏನ್ ಮಾಡ್ತಾವ, ಅರ್ಧ ಊರು ಈ ಕಡೆ ಬಂದಿರ್ತಾವ, ಅರ್ಧ ಊರು ಆ ಕಡೆ ಸ್ಟೇಟ್ನಾಗ ಬಂದಿರ್ತಾವ. ಅದರಂತೆ ಈ ಕಡೆ ಕರ್ನಾಟಕ ಪೊಲೀಸ್ ಸ್ಟೇಷನ್ ಆ ಕಡೆಗೆ ಆಂಧ್ರ ಅದು ಮಾಡಿ ಕರ್ನಾಟಕ ಬಾರದಿ ಮಾದಕಾದ ಅಂತ ಇವನು ಹೇಳ್ಬಿಡ್ತಾರೆ. ಅವ್ನು ಕರ್ನಾಟಕದವ್ರ ಹತ್ರಕ್ಕೆ ಹೋಗ್ಬೇಕು. ಅದರಂತೆ ಯಾರು ತಮ್ಮದಲ್ಲೋ ಅನಸುರವಾದ ಅಡ್ಡ ತೂರ್ಲಕ್ಕೆ ಹೋಗ್ಬಾರ್ದಲ್ಲ. ಅದರಂತೆ ಈ ಲಕ್ಷಣಗಳು ನೋಡ್ಬಿಟ್ಟು ಬ್ರಹ್ಮಾದಿ ದೇವತೆಗಳು ರುದ್ರೇಂದ್ರಾದಿಗಳಲ್ಲಿ ಯೋಪೋ ಇದು ನಮ್ಮದಲ್ಲ, ಇದು ಕರೆ ಆತನ ಚೇಲನ್ನ ಮಾಡ್ಕೊಳ್ಳ ತೇಲಿಸೋ ಇಲ್ಲ ಮುಳುಗಿಸೋ ಪಾಲಿಗೆ ಬುದ್ಧನೋ ಪರಮ ಕೃಪಾ ಅಂತ ಬಿಟ್ಟುಬಿಟ್ರು. ಅವಾಗ ವಿಶ್ವಮಯುಡು ವಿಷ್ಣುಂಡು ಜಿಷ್ಣುಂಡು ಭಕ್ತಿಯುತನಕು ಅಡ್ಡು ಪಡಗ ತಲಚಿ. ಅವಾಗ ಸಿರಿಕಿಂಜಪ್ಪಡು ಶಂಖಚಕ್ಕ ಯುಗ ಮುಂಚೇತೋಯಿ ಸಂಧಿಂಪಡೆ ಪರಿವಾಲಂಬರಿಂಚೇರಡು ಅಭ್ರಕಪತಿನ್ ಬನ್ನಿಂಪಡ ಅಕರ್ಣಿಕಾಂತರ ಧಮ್ಮಿಲ್ಲಮು ಚಕ್ಕನತ್ತಡು ವಿವಾದ ಪ್ರೋತ್ಸಿತ ಶ್ರೀಕುಚೋ ಪರಿಚೇಲಾಂಚಲಮೈನ ವೀಡಡು ಗಜಪ್ರಾವ ಪ್ರಾಣಾವನ ಉತ್ಸಾಹಿಯೇ ಎಲ್ಲರೂ ಬಂದೊಡ್ರು ರಕ್ಷಣೆ ಮಾಡಿದ್ರು ಅಂತ ಹೇಳ್ತಾರೆ. ಬಲು ಮಂದಿನ ನಾನು ನೋಡಿದೆ, ನಿನ್ನಂಥವರ ಎಲ್ಲಿ ನಾನು ನೋಡಲಿಲ್ಲ. ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ. ಇವನು ಅವನವ ಅಂತ ಅನಿಸ್ಕೊಂಡ್ರೆ ಸಾಕು. ಅದಕ್ಕೆ ಉದಾಹರಣೆ ನಾವು ಅಂಬದಲ್ಲ, ನಾನು ಅಂತೀನಿ. ನಮ್ಮ ಸಾರ್ಗನ ಏನನ್ನ ಅದೇ ಬೇಕಾದಷ್ಟದ, ಏನು ಇಲ್ಲಿ ಕೆಲ್ಸಕ್ಕೆ ಬಾರದು ನನ್ನಂತವನು. ನಿನ್ನ ಒಲಿಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತಂದು ಇಷ್ಟು ಮಾನ ಮರ್ಯಾದೆ ಭಗವಂತ ಕೊಡ್ತಾನೆ ಅಂತ ಅಂದಮೇಲೆ ನಿನ್ನ ಕೂಲಿ. ನಮ್ಮ ಕಡೆ ಕೆಲವರು ಇದ್ದಾರಲ್ಲಪ್ಪ, ಅವನು ಮೊನ್ನೆ ಹೋಗ್ಬಿಟ್ನಲ್ಲ ಪರಿಚಾಲರವೇ ತೋರ್ಲು, వాళ్ళ ಮನುಷ್ಯ ಅಂದ್ಬಿಟ್ರೆ ಸಾಕು, ಇದು ನೀಚೋಪಮಾನ. ಅವ್ರ ಮನುಷ್ಯ ಅಂದ್ಬಿಟ್ರೆ ಸಾಕು. ಇವಾಗ ನಮಗೆಲ್ಲ ಗೌರವ ಜನ ಯಾಕೆ ಮಾತಾಡಿಸ್ತಾರೆ? ಅಪಣಾಚಾರ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ. ನಮಸ್ಕಾರ ಬುದ್ಧಿ, ಇವರು ಸದಾನಂದ ಶಾಸ್ತ್ರಿ ಅಷ್ಟಾವಧಾನಿ ಸ್ವಾಮಿಗಳವರು, ಇವಾಗಿನ ಸ್ವಾಮಿಗಳವರು, ಆ ಅಪಣಾಚಾರ ಶಿಷ್ಯರು. ಅಷ್ಟೇ. ಯಾಕಂದ್ರೆ ನಾವು ಅಷ್ಟಾವಧಾನ 1000 ಮಂದಿ ಅಷ್ಟಾವಧಾನ ಅಲ್ಲ, ಇನ್ನು ಅವರ ಅಪ್ಪ ಆಗಿರ್ಲಿ, ಮಹಾಸಂಗೀತ ವಿದ್ವಾಂಸ ಆಗಿರ್ಲಿ, ರಾಯರ ಮುಂದೆ ಕೆಲ್ಸಕ್ಕೆ ಬಾರ್ದವ್ರ ಕೆಳಗೆ ಲೆಕ್ಕಪ್ಪ. ನಿನ್ನೆ ಪ್ರಪಂಚಂ ಸೀತಾರಾಮ್ ಗತಿ ಏನ್ ಹೇಳ್ರಿ? ದೊಡ್ಡವರು ನಾನು ಕಣ್ಣಾರೆ ನೋಡೀನಿ. ಆದ್ರೆ ಪ್ರಪಂಚಂ ಸೀತಾರಾಮ್ ಅವ್ರ ಕಾಲು ಮುಟ್ಟಿಕೊಂಡು ಅವ್ರ ಧೂಳಿ ತಲೆ ಮೇಲೆ ಹಾಕಬೇಕು ನಾನು. ಏನಮ್ಮ ಪುಣ್ಯಾತ್ಮ, ಆ ಮಹಾತಾಯಿ ಎಷ್ಟು ಸಲ ತಾಯಿ ಕೇಳಿ ಹೆಸರು ಕೇಳಿನೋ ನಾನು. ದೊಡ್ಡ ಅಂಥ ಮಹಾವಿದ್ವಾಂಸಳು, ವೈಲನ್ ವಿದ್ವಾಂಸಳು ಆ ತಾಯಿ. ಅಮ್ಮ ಎಂಥ ದೊಡ್ಡವರು ಅವರಿಬ್ಬರು. ಆದರೆ ಅಷ್ಟು ವಿನಯವಾಗಿ ಬಂದು ಒಂದೊಂದ್ಸಾರಿ ನಮ್ಮ ವಿನಯ ಏನಾಗ್ತದಂದ್ರೆ ಒಂದ್ಸಾರಿ ಕೆಟ್ಟದಾಗಿಬಿಡ್ತದೆ. ಇವಾಗ ಏನ್ ಮಾಡ್ತಾರೆ ಇವರು, ಆಕೆ ನಿನ್ನ ಅಂತ ಕೆಲಸ ಮಾಡ್ತಿದ್ಲು, ಈಗ ಭೋಗ್ಯ ಈಗ ಅಂತಿದ್ದ. ಇಲ್ಲಿದ್ದು ಪುಣ್ಯ, ನನಗೆ ಅನುಮಾನ ಬಂದ್ರು ಇಲ್ಲಿದ್ದು ಪುಣ್ಯಾತ್ಮ ಸ್ವಲ್ಪ ಕೈ ಹಿಡಿದು ಎಬ್ಬಸ್ರೆ ಅಂತ. ಆಕಿ ಎದ್ದಳ್ಳಕ್ಕ ಕೈಲಾಗದಲ್ಲ, ಆಕಿ ನಮಸ್ಕಾರ ಮಾಡೋ ಪದ್ಧತಿ ಅದು.
ಆ ಪೊಸಿಷನ್ನಲ್ಲೇ ಒಂದು 10 ಹಲವಾರು ನಮಸ್ಕಾರಗಳನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಒಂದ್ಸಾರಿ ಬಗ್ಗಿ ಆಮೇಲೆ ಎದ್ದೋಳೋದು ಆಕೆ ನಮಸ್ಕಾರದ ಪದ್ಧತಿ. ಆಕೆ ಈಗಂತಿದ್ರೆ ಎದ್ದಳ್ಳಾರ್ದು ಒದ್ದಾಡ್ತಿದ್ದಾಳು ಮುಜಿಕೆ ಅಂತಂದು ಸ್ವಲ್ಪ ಹಿಡ್ಕೊಂಡೆ ಬಿಸಿ ನಾನೇನಂತೆ ಅವ ಎದ್ದಂತೆ ಸ್ವಲ್ಪ ಇರ್ರಿ ನಮಸ್ಕಾರ ಮಾಡ್ತೀನಿ ಅಂತ. ನಮ್ಮ ಭಕ್ತಿ ಒಂದೊಂದ್ಸರಿ ಅರ್ಥ ಆಗಿ ನಾವೇನೋ ದೊಡ್ಡ ಸಹಾಯ ಮಾಡ್ತಿರ್ತೀವಿ, ಏನಿರ್ತದೆ ಮುದುಕರಾಗಿರ್ತಾರೆ. ಮುದುಕತಾನು ಬಂದಿರ್ತದೆ ಪಾಪ, ಕೈಲಾಗ್ತಾನೆ ಇರ್ತದೆ. ಆದ್ರೆ ಮಂದಿ ಹಿಡ್ಕೊಂಡ್ರೆ ಅವ್ರಿಗೆ ಸರಿಯಾಗೋದಿಲ್ಲ. ಅವ್ರಿಗೆ ಇನ್ನ ಆತ್ಮ ಹಿಡ್ಕೊಂಡ್ಬಿಟ್ರೆ ಇನ್ನ ಅಧ್ವಾನಕ್ಕೆ ಕಾಯ್ಬಿಡ್ತೀವಿ ಅಂತ ಸ್ವಲ್ಪ ಆ ವಿಲ್ ಪವರ್ ಹಾಗೆ ಉಳಿಸ್ಕೊಳ್ಳಕ್ಕೆ ಮಾಡ್ತಾರೆ. ನನಗಂತೂ ನಿನ್ನೆ ಅವರ ವಿನಯ ಸ್ವಾಮಿ ನಮ್ಮ ಸಾರ್ ಅಂದ್ರು, ನಿಮಗೇನೂ ಇದು ಮಾಡಲಿಲ್ಲ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು, ನಿಮಗೆ ಬಹಳ ಪಾಪ ಇದಾಯ್ತು ಅಂದ್ರೆ ಒಬ್ಬರೇ ತಮ್ಮ ಸೇವೆ ನಡೆಸ್ತರು ನೋಡ್ರಿ. ಅಂದ್ರೆ ಅವರಂದ್ರು, ದೊಡ್ಡವರು ನೀವು, ಗುರುರಾಜರು ದರ್ಶನ ಆಯ್ತು, ಅವ್ರ ಸೇವೆ ಆಯ್ತು, ಇದಕ್ಕಿಂತ ಇಂಥ ಭಾಗ್ಯ ಕೊಡಿಸ್ತು. ನನಗಂತೂ ಮೈ ನಡಕ ಬಂದ್ಬಿಡ್ತು. ಇಂಥ ದೊಡ್ಡ ವಿದ್ವಾಂಸ, ಫಾರಿನ್ ರಿಟರ್ನ್ ಅಂದ್ರೆ ನಮ್ಮವ್ರಿಗೆ ಸ್ವಲ್ಪ ಈಗ ಬಂದ್ಬಿಡ್ತದ. ಯಾಕೆ ಹೋಗಿರೋದಿಕ್ಕೆ? ಇವಾಗ ನಮ್ಮ ಆಂಧ್ರ ಪ್ರದೇಶ ಯಂಕಮ್ಮ ಎಲ್ಲಮ್ಮ ಫುಲ್ಲಮ್ಮ ಫಾರಿನ್ ಹೋಗ್ತಿದ್ದಾರೆ. ಇವ್ರು ಫಾರಿನ್ ಯಾಕೆ ಹೋಗ್ತಾರ ಅಂತ ಅಲ್ಲಿ ಮಗಳು ಅಲ್ಲಿ ಇರ್ತಾರ, ಅವ್ರು ಬಂದು ಇಲ್ಲಿ ಅಡ್ಡಕ್ಕೆ ಬಂದು ಹೋಗ್ಬೇಕಂದ್ರೆ 3 ಲಕ್ಷ ಖರ್ಚಾಗ್ತದ. ಆದ ಕಾರಣ ಇವ್ರನ್ನ ಅಲ್ಲಿ ಕರೆಸ್ಕೊಂತಾರೆ. ಯಾಕೆ? ಸೇವೆ ಮಾಡ್ಲಕ್ಕ. ಇವ್ರು ಫಾರಿನ್ಗೆ ಹೋದವ್ರು ಏನ್ ಮಾಡ್ತಾರಂದ್ರೆ 6 ತಿಂಗಳು ಮನೆ ಬಿಟ್ಟು ಹೊರಗೆ ಬಂದಿರೋದಿಲ್ಲ. ಹೊರಗೆ ಬಂದ್ರೆ ಆಕ್ಸಿಡೆಂಟೇ. ಇವಕ್ಕ ವರ್ರಂತ ಹೋಗ್ತಿದ್ರ ಆ ರೋಡ್ಗಳಾಗ ಎಲ್ಲೋ ಅಂತಾರ. ನಮ್ಮ ಭಾರತ ದೇಶ ಇದ್ದಂತಲ್ಲ, ಭಾರತ ದೇಶ ಸರ್ವತಂತ್ರ ಸ್ವತಂತ್ರ ದೇಶ. ನಾವು ಎಲ್ಲಾದ್ರೂ ಮಾಡ್ಬೋದು, ಎಲ್ಲಾದ್ರೂ ಕೊಡ್ಬೋದು, ಎಲ್ಲಾದ್ರೂ ಉಗುಳ್ಬೋದು, ಎಲ್ಲಾದ್ರೂ ಏನಾದ್ರೂ ಅಲ್ಲಿ ಏನಾದ್ರೂ ಟೂ ಅಂದೀವಿ ಅಂದ್ರೆ ಲಟಕನ ಬಂದು ಪೊಲೀಸರು ಹಿಡ್ಕೊಂಡು ಹೋಗ್ತಾರ ಹುಡುಗಾಡು. ಅಂತ ದೇಶ ಅದು, ಕೆಲ್ಸಕ್ಕೆ ಭಾರತ ದೇಶ. ನಮ್ಮ ದೇಶ ಈ ದೊಡ್ಡ ಸುಖ ಎಲ್ಲಿ ಇಲ್ಲ. ಅದರಂತೆ ಫಾರಿನ್ ರಿಟರ್ನ್ ಏನು ಪ್ರಯೋಜನ ಬಂತು? ಇಂಥ ವಿದ್ವಾಂಸ ಆಗಿತ್ತು ಪುಣ್ಯಾತ್ಮ. ನಿನ್ನಂತೂ ನಾನು ಬಹಳ ಆಶ್ಚರ್ಯ ಅನಿಸ್ತು, ಆನಂದ ಆಯ್ತು. ಆದ ಕಾರಣ ಅಂಥ ಯಾಕೆ ಹೇಳಿದೆ ಈ ಉದಾಹರಣೆ ಅಂದ್ರೆ, ಅಂಥ ಮಹಾನ್ ವಿದ್ವಾಂಸರು ಕೂಡ ಬಂದು ಕಾದ್ಕೊಂಡು ಬಿದ್ದಿರ್ತಾರೆ ಮಂತ್ರಾಲಯದಲ್ಲಿ. ಒಂದ್ಸರಿ ನನ್ನ ಅರಿಕತ್ತಿದ್ದು ಹೋಗಿದ್ದೆ, ಕೇಳರಿಲ್ಲ ಹೇಳರಿಲ್ಲ, ದಿಕ್ಕೇ ಇಲ್ಲಪ್ಪ. ಲಾಸ್ಟಿಗೆ ಅಲ್ಲಿ ಮೈಕೋಳು ಅರೇಂಜ್ ಮಾಡಿ ನಮ್ಮ ಆನಂದ, ಯಾನಂದ, ಇನ್ನೊಬ್ಬ ಆನಂದ, ಆನಂದ, ಅಲ್ಲಿಗೆ ಹೋಗಿ ಅಲ್ಲಿ ಹೋಗ್ರಿ, ಅಲ್ಲೇ ನಿಮಗೆ ಸರ್ ಹೋದ್ರೆ ಕೇಳೋದಕ್ಕಿಲ್ಲ. ಏಮಪ್ಪ ಅಂದೆ, ಪೆಟ್ಟಾಮ್ ಸರ್ ಮೈಕ್ ಅಂತ 4 ಮೈಕ್ ಇಟ್ಬಿಟ್ರು. ರಟಕ್ಕನ್ನು ನಾನು ಕುತ್ಕೊಂಡು ನನಗಿಂತಲೂ ಅದ್ಭುತವಾದ ವಿದ್ವಾಂಸ ಬಂದಾನು ಬಾತ. ಯಾರು ನಾದಸ್ವರ ವಿದ್ವಾಂಸ, ದೊಡ್ಡ ವಿದ್ವಾಂಸ ಆತ. ನಾನು ಹೇಳಿದೆ ಮುಂದಾಗೆ, ನನಗೆ ಬಂಧು ಭಾರತ್ ತಮಿಳಿನಲ್ಲಿ ಹೇಳಿದೆ, ನೋಡಪ್ಪ ನಾನು ಕೂತಿರ್ತೀನಿ, ತಿರುಪತಿ ಅಜಾಮೃತರ ಕಾದ್ಕೊಂಡಿದ್ದಂತೆ, ಅದು ಬಹಳ ಪವಿತ್ರ, ಅದೇನು ಕೆಟ್ಟದೇನಲ್ಲ. ನಂದು ಆಗತ್ತಲ್ಲ ಅಟಕ್ಕೆ ನೀನು ಬರ್ಬೇಕು ನೋಡು, ಇಲ್ಲಾಂದ್ರೆ ಇನ್ನೊಬ್ರು ಬಂದು ಕೂತ್ಕೊಂಡ್ಬಿಡ್ತಾರ, ನಿನ್ನಿಷ್ಟ ಆಮೇಲೆ ಅಂತೆ. ಅಮ ಅಂದ. ಅಲ್ಲಿ ಕೂತ್ಕೊಂಡ ಬಗಲಿಗೆ ಇರ್ಬೇಕು ಅಂತ ಹೇಳಿದ್ದೆ. ನಾನು ಲಟಕ್ಕನ್ನ ಮುಗಿಸಿಬಿಡ್ತೀನಿ ಅಂತ ಹೇಳಪ್ಪ, ನಾನು ಹೇಳಿದ್ರೇನೆ ಮೋಕ್ಷಕ್ಕೆ ಹೋಗ್ತೀರಿ ಅಂಬೋ ದೃಢ ವಿಶ್ವಾಸದಿಂದ ನಾನೇನು ಬಂದಿಲ್ಲ. ರಾಯರು ಕೇಳ್ಬೇಕು, ನಾನು ಹೇಳೋದು, ರಾಯರು ಏನು ಕೇಳೋದು? ರಾಯರು ಕೇಳ್ತಾರಂಬೋ ದೃಢವಾದಿದ್ರೆ ನಾನು ಹೇಳಾರೆ ಗಡಗಡ ನಡುಗ್ತೀನಿ. ಸೇವೆ ಮಾಡ್ಬೇಕು ಇಷ್ಟೇ, ಗೊತ್ತಿಲ್ಲ ತೋದಲ್ ನುಡಿ ಹೇಳಕ್ ಬಂದೀನಿ. 15 ನಿಮಿಷ ಮುಗಿಸಿಬಿಟ್ಟೆ. ಮುಂದಾಗಿ 5 ನಿಮಿಷ ಮುಂದೆ ಸೈಗ ಮಾಡಿದೆ, ಸರ್ಕೊಂಡೆ, ಲಟಕ್ಕನ್ನು ಸರ್ಕೊಂಡ್ಬಿಟ್ಟ. ಇದು ಪರಿಸ್ಥಿತಿ. ಮಹಾನುಭಾವ, ಅಂತೋರೆಲ್ಲ ನಿನ್ನ ಹತ್ರ ಸೇವೆ ಮಾಡ್ತಿರ್ಬೇಕಾದ್ರೆ ಆಳುಗಳಾಗಿ ಬಗ್ಗಿ ನಡಿಬೇಕಾಗ್ತಿದ್ರೆ ಬ್ರಹ್ಮಾದಿ ದೇವತೆಗಳು. ಆಫ್ಟರ್ ಆಲ್ ನಾನು ಎಷ್ಟು ಸ್ವಾಮಿ. ಆದ ಕಾರಣ ನಿನ್ನ ಕೂಲಿ ಬಂದಾಗ್ಯೂ ಅವನೋನಪ್ಪ ಇವನು ಫಲಾನಿಂತೋರು ಆಳಪ್ಪ ಇವನು ಅಂದ್ಬಿಟ್ರಾಯ್ತು ಜನ, ಪರವಲ್ಲಪ್ಪ ಅಂತಂತಾರೆ. ಅಷ್ಟು ಮಾತ್ರ ಇದ್ರೆ ರಾಜ್ಯವಾಳಿದಂತೆ. ಆದ ಕಾರಣ ನಿನ್ನಲ್ಲಿ ಕೂಲಿಗೋ ಸಂಬಳಕ್ಕೋ ಏನೋ ಒಂದಿಟ್ಕೊಪ್ಪ, ನಿನ್ನವನು ಅಂತ ಅನಿಸಿಕೊಂಡ್ರೆ ಸಾಕು. ನಿನ್ನವ ಶ್ರೀನಿವಾಸ, ನಾನು ಅನ್ಯವನರಿಯನು ಶ್ರೀನಿವಾಸ. ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಎನ್ನುವ ರೀತಿಯಲ್ಲಿ ವೇಣುಗೋಪಾಲದಾಸರು ಆಡಿದ ಆ ಮಾತುಗಳನ್ನು ನನ್ನ ಬುದ್ಧಿಗೆ ಭಗವಂತ ಪ್ರೇರಣೆ ಕೊಟ್ಟ ರೀತಿಯಲ್ಲಿ 2 ಮಾತುಗಳಾನಿದ್ದೀನಿ. ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು ಗುರುವಂತರುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ. ಹರೇ ಶ್ರೀನಿವಾಸ. ಬಪ್ಪ ಒಳ್ಳೆ ನಕ್ಕು
ನಗಿಸೋದ್ರಲ್ಲಿ ವೇದಾಂತ ಅದು ಸ್ಪೆಷಾಲಿಟಿ. ಹರೇ ಶ್ರೀನಿವಾಸ, ಅದೇನು ಲಾಫಿಂಗ್ ಕ್ಲಬ್ ಅಂತೇನು ಅಂತಾರಂತ, ದುಡ್ಡು ಕೊಟ್ಟು ನಕ್ರೆ ಆರೋಗ್ಯ ಅಂತ, ಅದಕ್ಕೆ ದುಡ್ಡು ಕೊಟ್ಟು ಹೋತಾರಂತ. ಅದಕ್ಕೆ ನಮ್ಮ ಗುರುರಾಜರು ನಮಗೆ ನಮ್ಮ ಮಿತ್ರನನ್ನು ಕೊಟ್ಟು ಅನಾಯಾಸವಾಗಿ ಮರ್ಯಾದೆ ಚೌಕೊಟ್ಟು ದಾಟೋದಿಲ್ಲ. ಯಾವುದೋ ನೀಚವಾಗಿರ್ತಕ್ಕಂಥ ಇದು ಮಾಡೋದಲ್ಲ, ಇದರೊಳಗೆ ಕೊಟ್ಟ ನಗಿಸ್ತಕ್ಕಂಥ ಒಂದು ಭಾಗ್ಯ ಭಗವಂತ ಕೊಟ್ಟಿದ್ದಾನೆ. ಆದರೆ ನಮ್ಮ ಜೊತೆಗೆಲ್ಲ ಹಂಚ್ಕೊತಾ ಇದ್ದಲ್ಲ, ಅದಕ್ಕಾಗಿ ನಾವು ಅವರಿಗೆ ಅನಂತ ಕೃತಜ್ಞತೆಗಳು. ಭಗವಂತ ರಾಮನ ಬಗ್ಗೆ ಗುಣಗಳು ಹೇಳ್ತಾರೆ. ರಾಮನ ಗುಣ ಹೇಗಪ್ಪ ಅಂದರೆ, ತಾನು ಯಾರಿಂದಾದರೂ ಉಪಕಾರ ತಗೊಂಡ್ರೆ ಅದನ್ನು ಸದಾ ಸ್ಮರಣ ಮಾಡ್ತಿದ್ದಂತ, ತಾನು ಉಪಕಾರ ಮಾಡಿದ್ದು 2ನೇ ಕ್ಷಣದಲ್ಲೇ ಮರ್ತು ಬಿಡ್ತಿದ್ದಂತ. ಇದು ರಾಮನ ವಿಶಿಷ್ಟ ಗುಣಗಳಲ್ಲಿ ಒಂದು ಅಂತ ಹೇಳ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಪ್ಪ ಅಂದರೆ ಅಪಕಾರಕ್ಕೆ ಉಪಕಾರಮು ಅಂತ ಹೇಳ್ತಾರೆ. ಅಂದರೆ ಅಪಕಾರ ಮಾಡಿದವರಿಗೆ ಉಪಕಾರ ಮಾಡ್ತಕ್ಕಂಥದ್ದಲ್ಲ, ಅದಿನ್ನ ದೊಡ್ಡದು ಅಂತೇಳಿ. ಅದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡ್ಬೋದು. ಬೆಳಗ್ಗೆ ಸೂರ್ಯೋದಯ ಆದರೆ ರಾಮನಿಗೆ ಪಟ್ಟಾಭಿಷೇಕ, ಎಲ್ಲ ರೀತಿಯಿಂದಲೂ ವ್ಯವಸ್ಥೆ ಆಗಿತ್ತು. ರಾಮನ ಒಂದು ವ್ಯವಸ್ಥೆ ಇದು ಹೇಗಿತ್ತಪ್ಪ ಅಂದರೆ, ರಾಮ ಅಯೋಧ್ಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಸ್ಥಾನ ಸಂಪಾದನೆ ಮಾಡಿದ್ದ. ಹಾಗಾಗಿ ನಾಳೆ ಬೆಳಗ್ಗೆ ಎದ್ರೆ ರಾಮನಿಗೆ ಪಟ್ಟಾಭಿಷೇಕ ಅಂದರೆ ಎಲ್ಲರಿಗೂ ಕೂಡ ತಮ್ಮ ಮಕ್ಕಳಿಗೆ ಆಗ್ತದೇನೋ, ತಮಗೆ ಪಟ್ಟಾಭಿಷೇಕ ಎಂಬಷ್ಟು ಉತ್ಸಾಹದಿಂದಿದ್ರು. ಮನೆಗಳಲ್ಲಿ ಆ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು. ಆದರೆ ಆ ಅರಮನೆಯಲ್ಲಿ ವಿಶೇಷವಾಗಿ ಕೈಕೇಯಿಯ ಅಂತಃಪುರದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಹೊರಗಿನ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಅಷ್ಟು ಅನರ್ಥ ಮಾಡಿ ಕೂತಿದ್ಲ ತಾಯಿ. ಕೊನೆಗೆ ತಾನೇ ಹೇಳಿದ್ಲು, ದಶರಥ ಮಹಾರಾಜ ನನಗೆ ಕೊಟ್ಟಿರ್ತಕ್ಕಂಥ ಮಾತನ್ನ ನಡೆಸ್ಲಿಕ್ಕಾಗದೆ ಈ ರೀತಿ ಇದು ಮಾಡ್ತಾ ಇದ್ದಾನೆ, ರಾಮನ್ ಕರ್ಕೊಂಬನೇನು ಅಂತ ಹೇಳಿ ಯಶವಂತ ಹೋಗಿ ಕರ್ಕೊಂಬಂದಗಳಿಗೆ ರಾಮನಿಗೆ ದಶರಥ ಹೇಗಪ್ಪ ಅಂದ್ರೆ, ತಾನು ಹೇಳ್ಕೊಳಿಸಿದ್ರೆ ಮಗನ ಬರುವಿಕೆಗಾಗಿ ಬಾಗಿಲಲ್ಲಿ ಕಾಯ್ದು ನಿಂತಿರ್ತಿದ್ದಂತ ದಶರಥ, ರಾಮ ಬರ್ತಾನ ಅಂತೇಳಿ. ಆದ್ರೆ ಇವತ್ತಿನ ದೃಶ್ಯ ಬೇರೆ ಇತ್ತು. ತಂದೆ ಹೇಳ್ಕಳಿಸ್ಯಾನ ಅಂತಂದ್ರೆ ನನ್ನ ಸಲ ಕಾಯ್ತಿರ್ತಾರಂತ ರಾಮ ಏನೇ ಯಾವುದೇ ಕೆಲಸದಲ್ಲಿ ಇದ್ರು ಬಿಟ್ಟು ಓಡಿ ಬರ್ತಾ ಇದ್ದ. ಅದೇ ರೀತಿಯಾಗಿ ಅಲ್ಲಿ ರಾಮ ಮಂಗಳ ಸ್ನಾತನಾಗಿ ಸೀತಾ ಸಹಿತನಾಗಿ ಈ ಭಗವಂತನ ಪ್ರಾರ್ಥನಾ ಮಾಡ್ತಿದ್ದಂತ. ಆಗ ಬಂದು ಕರೆದ್ರೆ ಹೇಳ್ತಿದ್ದಂತೆ, ಏನೋ ವಿಶೇಷ ಕಾರ್ಯಕ್ರಮ ಇರಬೇಕು, ಏನೋ ವಿಶೇಷ ಸುದ್ದಿ, ಇನ್ನೊಂದು ಸಣ್ಣ ಸಂತೋಷವಾದ ಸುದ್ದಿ ಹೇಳಬೇಕು ನಮ್ಮ ಮಹಾರಾಜ, ಅದಕ್ಕೆ ಹೇಳ್ಕೊಳ್ಸಿದ್ದಾನೆ, ನೀವು ಸಿದ್ಧರಾಗಿರಿ, ಯಾವಾಗ ಕರೆ ಬಂದ್ರೆ ಬರಬೇಕಾಗ್ತದೆ ಹೋಗ್ಬೇಕಾಗ್ತದೆ, ನಾವು ನೀವು ಸಿದ್ಧರಾಗಿರು ಅಂತ ಹೆಂಡತಿ ಹೇಳಿ ರಾಮ ಬಂದಂತೆ. ಬಂದು ಇಲ್ಲಿ ನೋಡಿದ್ರೆ ಇಲ್ಲಿ ಪರಿಸ್ಥಿತಿನೇ ಬೇರೆ. ಎದುರಿಗೆ ಯಾವಾಗಲೂ ತನ್ನನ್ನು ಎದುರು ನೋಡ್ತಕ್ಕಂಥ ತಂದೆ ಇಲ್ಲ. ಒಳಗೆ ಅಂತಃಪುರದಲ್ಲಿ ಹೋದ್ರೆ ಕೋಪಾಗಾರದಲ್ಲಿ ದಶರಥ ಮಹಾರಾಜ ನೆಲದ ಮೇಲೆ ಎಚ್ಚರ ತಪ್ಪಿ ಬಿದ್ದಿದ್ದಾನಂತೆ. ಆ ಪರಿಸ್ಥಿತಿ ಒಳಗೆ ಏನಮ್ಮ ಯಾಕೆ ಈಗ ತಂದೆ ಏನಾಯಿತು ತಂದೆಗೆ ಅಂತ ಕೇಳಿದ್ರೆ ಅವಳು ಹೇಳ್ತಾ ಇದ್ದಾಳಂತೆ, ತಾನು ಕೊಟ್ಟು ಮಾತು ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ರೀತಿಯಾಗಿ ನಿನ್ನ ತಂದೆ ಸಂಕಟ ಪಡ್ತಾ ಇದ್ದಾನೆ ಅಂತ ಹೇಳಿದಂತೆ. ಏನು ಮಾತು, ಯಾರಿಗಾಗಿ ಕೊಟ್ಟ ಮಾತು ಏನು ಅಂತ ಹೇಳಿದ್ರೆ, ನನಗೆ ಕೊಟ್ಟಿರ್ತಕ್ಕಂತಹ ಮಾತನ್ನ ನಿನ್ನ ಕಾರಣಕ್ಕಾಗಿ ನನ್ನ ತಂದೆ ನನ್ನ ಈ ರೀತಿಯಾಗಿ ಇದ್ದಿದ್ದಾನೆ ಅಂತ ಹೇಳಿ. ಏನು ಮಾತಮ್ಮ, ಏನು ಹೇಳು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ನಾನು ಹಿಂದಿನ ಹೀಗೆ ವರ ಕೇಳಿದ್ದೆ, ಒಂದು ಸಂದರ್ಭದಲ್ಲಿ ತಾನೇ ವರ ಕೊಟ್ಟಿದ್ದ, ಅದನ್ನ ಈಗ ಪ್ರಸಂಗ ಬಂದಿದೆ ನಾನು ಕೇಳ್ತಾ ಇದ್ದೇನೆ. ಮೊದಲನೇ ವರದಿಂದ ನೀನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು, 2ನೇ ವರದಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಆವಾಗ ಹೇಗಿರ್ಬೇಕು, ಇನ್ನು ಕೆಲವೇ ಕ್ಷಣದಲ್ಲಿ ನಾನು ಪಟ್ಟಾಭಿಷೇಕನಾಗ್ತೇನೆ, ಮಹಾರಾಜ ಆಗ್ತಾನೆ ಅಂತೇಳಿ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಈ ಶರಘಾತ ಇದು ಆಕಾಶನ ತಲೆ ಮೇಲೆ ಬಿದ್ದಂತೆ. ಪಟ್ಟಾಭಿಷಿಕ್ತನಾಗೋನೆ ಅಂದ್ರೆ ರೆಡಿ ಪಟ್ಟಾಭಿಷಿಕ್ತ, ಒನಕ್ಕೆ ಹೋಗು ಅಂತಂದ್ರೆ ಈಗ ಊಟಕ್ಕೆ ಹೋಗಿ ಕೂಡು ಅಂದ್ರೆ ಎಲ್ಲಿ ಮೇಲೆ ಕೂಡ್ತೀವಿ, ಅಲ್ಲಿ ಒಂದು ಬಡಿಸರಪ್ಪ ಒಂದು ಬಡಿಸಿ ಕೂತ್ಕೋ ಅಂತಂದ್ರೆ ಅವ್ನು ಹೇಗಿರ್ತದೆ ಮನುಷ್ಯನು. ಕಷ್ಟವನ್ನಂತ ಯಾರು ಮೈ ಮೇಲೆ ತಳ್ಕೊಳ್ಳೋ ಸಿದ್ಧ ಇರಲಿಲ್ಲ. ಆದರೆ ಅಲ್ಲಿ ರಾಮ ಕೈಗೆ ಆಡಿರ್ತಕ್ಕಂತಹ ಮಾತುಗಳು ಏನು ಅಂದ್ರೆ, ಅಮ್ಮ ಇಷ್ಟು ಸಣ್ಣ ವಿಷಯಕ್ಕಾಗಿ ತಂದೆ ತನಕ ಹೋಗಬೇಕಾಗಿತ್ತ ನೀನು, ನನ್ನ ಮೇಲೆ ನಿಂಗೆ ವಿಶ್ವಾಸ ಇಲ್ಲನೇ ನನಗೆ, ನೀನು ನನ್ನ ತಾಯಿಗಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ. ಈ ಕ್ಷಣದಲ್ಲೂ ಕೂಡ ನಿನ್ನ ಆ ಪ್ರೀತಿ ನನಗೆ ವ್ಯಕ್ತವಾಗ್ತಾ ಇದೆ ನನಗೆ. ಯಾಕಂದ್ರೆ ತಂದೆ ತಾಯಿಗಳೆಲ್ಲ ಹೇಗಪ್ಪ ಅಂದ್ರೆ ತಮ್ಮ ಎಲ್ಲ ಕಲ್ತು ಕುಟುಂಬ ಇರ್ತಾರೆ ಅನ್ಕೊಳ್ರಿ, ಅಲ್ಲಿ ಅಂತ ಪರಿಸ್ಥಿತಿಗಳು ಹೇಗಂದ್ರೆ ತಮ್ಮ ಮಕ್ಕಳಿಗೆ ಕೆಲಸ ಸುಲಭವಾಗಿರ್ತಕ್ಕಂಥ ಕೆಲಸ ಹೇಳೋದು,
ಬೇರೆಯವರ ಮಕ್ಕಳಿಗೆ ಕಷ್ಟವಾಗಿರ್ತಕ್ಕಂತಹ ಕೆಲಸ ಹೇಳೋದು, ಇದು ಸಾಮಾನ್ಯವಾಗಿ ನಾವು ಲೋಕದಲ್ಲಿ ನೋಡ್ತಕ್ಕಂಥದ್ದು. ಆದ್ರೆ ನೀನು ಹೇಗೆ ಮಾಡಿದ್ವಿ, ಈ ಕ್ಷಣದಲ್ಲೂ ಕೂಡ ನನ್ನ ಮೇಲೆ ನಿನ್ನ ಪ್ರೀತಿ ಎಷ್ಟದ ಅಂತಂದ್ರೆ ಸುಲಭವಾಗಿರ್ತಕ್ಕಂತಹ ಕೆಲಸವನ್ನ ನನಗೆ ಕೊಟ್ಟಿದ್ದೀನಿ. ನನಗೆ ವನಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ, ನೀನು ಬಹಳ ಸಂತೋಷ. ವನದಲ್ಲಿ ಏನು ಮಾಡಬೇಕಾಗಿದೆ ನಾನು? ಮಹಾ ಅಂದ್ರೆ ನನ್ನ ಈ ದೇಹ ರಕ್ಷಣೆ ಮಾಡ್ಕೊಳ್ಳೋದು ಒಂದೇ ನನ್ನ ಕೆಲಸ. ಆದರೆ ನಿನ್ನ ಸ್ವಂತ ಮಗನಾಗಿರ್ತಕ್ಕಂಥ ಭರ್ತನಿಗೆ ಕಷ್ಟವಾಗಿರ್ತಕ್ಕಂಥ ಕೆಲಸ ಕೊಡ್ತಾ ಇದೆಯಲ್ಲಮ್ಮ. ಏನು ಗೊತ್ತಾ, ಸಿಂಹಾಸನದ ಮೇಲೆ ಕೂಡೋದು ಅಂದ್ರೆ ಅಷ್ಟು ಸುಖವಾಗಿರ್ತಕ್ಕಂಥ ಕೆಲಸ ಅಲ್ಲ ಅದು. ಮುಳ್ಳಿನ ಹಾಸಿಗೆ ಮೇಲೆ ಕೂತಂತೆ ತನ್ನ ರಾಜನಾಗಿರ್ತಕ್ಕಂಥವನು ತನ್ನ ಯೋಗಕ್ಷೇಮ, ತನ್ನ ಸ್ವಂತಿಕೆ ವಿಷಯಗಳಲ್ಲಿ ಎಲ್ಲ ಮರೆತು ಪ್ರಜರ ಜೀವನಕ್ಕಾಗಿ ಅವನು ಮುಡುಪಾಗಿರ್ಬೇಕು. ಪ್ರತಿ ಕ್ಷಣದಲ್ಲೂ ಕೂಡ ಪ್ರಜರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು. ಇದು ಬಹಳ ಕಷ್ಟವಾಗಿರ್ತಕ್ಕಂಥ ಕೆಲಸ. ನಿನ್ನ ಸ್ವಂತ ಮಗನಾಗಿರ್ತಕ್ಕಂಥ ಭರ್ತನಿಗೆ ಈ ಕಷ್ಟವಾದ ಕೆಲಸವನ್ನು ಕೊಟ್ಟು ನನಗೆ ಇಷ್ಟು ಸುಲಭವಾಗಿರ್ತಕ್ಕಂತಹ ಕೆಲಸ ಕೊಟ್ಟಲ್ಲಮ್ಮ, ನಿನ್ನ ಪ್ರೀತಿ ಇಷ್ಟು ನನ್ನ ಮೇಲೆ ಈ ಕ್ಷಣದಲ್ಲೂ ಅಷ್ಟು ಹರಿಯೋ ಕಾಲಕ್ಕೆ ಈ ಮಾತು ನನಗೆ ಹೇಳಾರ್ದೆ ದಶರಥನಿಗೆ ಯಾಕೆ ಇದಷ್ಟು ದುಃಖಕ್ಕೆ ತಂದು ಕೊಟ್ಟಿ ಅಂತ ಹೇಳಿದಂತೆ. ಇದು ರಾಮನ ಔದಾರ್ಯ. ಬೇರೆಯವರಾದ್ರೆ ಅವಳನ್ನೇ ಇದು ನಾವು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನೀ ಏನು ಮಾಡ್ತಿದ್ದೆ ಅಂತ ಕೂಡ ಅವಳು ಗಲಾಟೆ ಮಾಡಿದ್ಮ. ಇಂಥ ಈ ರೀತಿಯಾಗಿ ತನ್ನ ಸುಖ ಕಾಲದಲ್ಲಿ ತನಗೆ ದುಃಖವನ್ನು ಕೊಟ್ಟಿರ್ತಕ್ಕಂತಹ ಕೈಕೇಯಿಗೆ ಕೊನೆಗೆ ಸ್ವಾಮಿ ಪರಂಧಾಮಕ್ಕೆ ಹೋಗೋ ಕಾಲಕ್ಕೆ, ಪರಂಧಾಮಕ್ಕೆ ಹೋದ ಸಮಾಯಾತ ಅಂತ ಎಲ್ಲಾನು ಕರ್ಕೊಂಡು ಹೋಗೋ ಕಾಲಕ್ಕೆ ಆ ಸತ್ಯಲೋಕದ ಹತ್ರ ಬ್ರಹ್ಮದೇವರು ಹೇಳಿ, ಸ್ವಾಮಿ ನೀನು ಹೇಳಿದಂತೆ ನಿಮ್ಮ ಕೌಸಲ್ಯ ಸುಮಿತ್ರ ಇವರಿಗೆಲ್ಲ ಈ ಸ್ವರ್ಗವನ್ನು ಕೊಟ್ಟಿದ್ದೇನೆ, ಕೈಕೇಯಿಗೆ ಸ್ವಲ್ಪ ತಡವಾಗಿ ಕೊಡ್ತೇನೆ ನಾನು ಅಂತ ಹೇಳಿದಂತೆ. ಅವಾಗ ರಾಮ ಆಡಿದ ಮಾತು ಹೇಳಿ ಗೊತ್ತಾ, ಅಯ್ಯ ಕೈಕೇಯಿಗೆ ಮೊದಲು ಕೊಡಬೇಕಾಗಿರ್ತಕ್ಕಂಥದ್ದು ನೀನು. ಅವನು ಎಂಥ ಧರ್ಮಾತ್ಮನಾಗಿರ್ತಕ್ಕಂಥ ಭರತನಿಗೆ ಜನ್ಮ ಕೊಟ್ಟಂತಹ ತಾಯಿ, ಆದ ಕಾರಣ ಅವಳು ತಡ ಮಾಡದೆ ಅವಳಿಗೆ ಸ್ವರ್ಗ ಸುಖವನ್ನು ಕೊಡು ಅಂದ್ರೆ ಅಪಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಉಪಕಾರ ಮಾಡತಕ್ಕಂಥ ಒಂದು ಭಾವನೆಯನ್ನ ರಾಮ ಮಾಡಿ ತೋರಿಸಿದ್ದಾರಂತೆ. ಅಂಥ ರಾಮನನ್ನ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಈ ಕಾಮಕ್ರೋಧಗಳು ಹೋಗಬೇಕು ಅಂತ ಅನ್ನೋರು ಹೇಳಿದ್ರಲ್ಲ, ಸ್ವಾಮಿ ಅದನ್ನ ಕಲಿತಕ್ಕಂಥವ್ ನಾವು. ಕಾಮಕ್ರೋಧಾದಿಗಳು ಕಲಿದ್ರೆ ನಾವು ಕೂಡ, ಯಾಕಂದ್ರೆ ನೀನು ಮಾಡಿ ತೋರಿಸಿದ್ದೀನಿ ಜೀವನದಲ್ಲಿ. ರಾಮನ ಅವತಾರ ಮುಖ್ಯ ಏನಪ್ಪಾ ಅಂದ್ರೆ ಮನುಷ್ಯರಾಗಿರ್ತಕ್ಕಂಥವ್ರು ಈ ರೀತಿಯಾಗಿರಬೇಕು ಅಂತ ತೋರಿಸೋದಕ್ಕೋಸ್ಕರವಾಗಿ ರಾಮನ ಅವತಾರ. ಈ ರೀತಿ ಅಷ್ಟು ಸಾಧ್ಯ ಇಲ್ಲ. ಸ್ವಲ್ಪ ನಮ್ಮಲ್ಲಿ ಬಂದು ಈ ಕಾಮಕ್ರೋಧಾದಿಗಳಿಂದ ದೂರವಾಗಿ ನಿರ್ಮಲ ಮನಸ್ಸಿನಿಂದ ಪದ್ಮಗಳನ್ನು ನಮ್ಮದು ಕೊಡುವಂತ ಇಂತಹ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇನ್ನು ಇವತ್ತಿನ ಬೆಳಗ್ಗಿನ ಸುಪ್ರಭಾತ ಕಾರ್ಯಕ್ರಮವನ್ನು ಮುಡಿಸ್ತಕ್ಕಂಥವರಾಗೋಣ. ಹರೇ ಶ್ರೀನಿವಾಸ. ಇವಾಗಿಂದು ನಮ್ಮ ಪರಿಮಳ ಹೇಳಿದ ಮಾತು, ರಾಮನ ಕಥೆ ಕೇಳಿದ ಮೇಲೆ ನಮಗೇನು ನನ್ನ ಮನಸ್ಸಿನಾಗಿರೋ ಹೇಳ್ತೇನೆ. ಇಡೀ ಸಪ್ತಾಹದಲ್ಲಿ ಇಂಥ ಬಿಟ್ಟರೆ ಬೇಷೇನು ಅನ್ನಿಸ್ತದೆ. ಏನಾಗ್ತಂದ್ರೆ ಇವಾಗ ರಾಮನ ಬಗ್ಗೆ ಹೇಳಿದಾಗ ನಮ್ಮ ಮುಂದೆ ರಾಮ ಬಂದು ನಿಂತ್ಕೊಳ್ಳಲ್ಲ, ಮನಸ್ಸಿಗೆ ಒಂದು ತೃಪ್ತಿ ಎಷ್ಟಾನದ. ಅವರು ಪಂಡಿತರದು ನಾನು ಮತ್ತೆ ಇದು ಮಾಡ್ತೀನಿ ಅಂತ ಹೋಗಬೇಡ್ರಿ, ಅವ್ರ ಲೆವೆಲ್ ದೊಡ್ಡದು. ಅವ್ರು ಹೇಳ್ತಾ ಇದ್ರೆ ನಮ್ಗೆ ಈ ಒಂದು ಅರ್ಥ ಆಗದ ಮೋಣಿಲ್ಲ ಏನಪ್ಪ ಏನು ಅಲ್ಲ ಒಂದ್ಸಲ ಹಾಗನಿಸ್ಬಿಡ್ತದೆ. ಇಂಥ ಏನು ಮಾಡ್ಬೇಕಂದ್ರೆ 2 ಸೆಷನ್ ಬರೋ ವರ್ಷದಿಂದ 2 ಸೆಷನ್ ಮಾಡಿದ್ರೆ ಬೇಷ ಅನ್ನೋದು ಅಲ್ಲ. ಈ ಬೆಳಿಗ್ಗೆ ಸೆಷನ್ ಇರೋದು ಅದಕ್ಕಾಗಿ ನೀವು ಮಾಡ್ತಿರೋದು ಅಲ್ಲ. ಅಲ್ಲ ಬೇಡ, ಒಂದು ಜ್ಞಾನದ ಕಾರ್ಯ ದೊಡ್ಡದು, ಪಂಡಿತರದೆಲ್ಲ ಜ್ಞಾನ ಬೆಳಿಬೇಕು, ಅದು ಮಾಡೋಣ. ಒಂದು ಟೈಮ್ ಯಾವುದೊಂದು ನೆಕ್ಸ್ಟ್ ಪರಿಮಳಾಚಾರ ಒಂದೇನು ಮಾಡಲಿದ್ರೆ ಒಂದು ಮಾಡೋಣ ಅಂತ ಹೇಳ್ಬೇಕು. ರಾಮಾಯಣ ಒಂದು ಸಪ್ತಾಹ ಎಲ್ಲ ರಾಮಾಯಣ, ಒಂದು ಸಪ್ತಾಹ ಎಲ್ಲ ಭಾಗವತ, ಒಂದು ಸಪ್ತಾಹ ಭಾರತ, ವಿಷ್ಣು ಪುರಾಣ, ಇವೆಲ್ಲ ಬಹಳ ಶ್ರೇಷ್ಠವಾದ. ಇದನ್ನು ತಗೊಂಡು ಅದೊಂದು ಅದೇ ಪೂರ್ಣ ಇತ್ತು ಅಂಥ ವ್ಯಕ್ತಿಗಳೇ ಸೆಲೆಕ್ಟ್ ಮಾಡಬೇಕು. ಈಗ ಗಲಗಲಿ ಇದ್ದವೆ, ಗಲಗಲಿಂದ ಈ ಗಲಗಲ ಹೆಚ್ಚಾರಲ್ಲ, ಗಲಗಲಿ ತಮ್ಮ ಒಬ್ಬ ಪ್ರೊಫೆಸರ್ ಅಂತ ಪ್ರಿನ್ಸಿಪಾಲ್, ಏನು ರಾಮಾಯಣ ಹೇಳಿದ ಅಂದ್ರೆ ಹುಚ್ಚಂತ ಬಿಡ್ತದೆ ನಮ್ಗೆ. ಗುಲ್ಬರ್ಗ ಬರೀ ಸಿಂಪಲ್ ಆಗಿ ಕಥೆ ಹೇಳ್ತಾನ, ಎಷ್ಟು ಆನಂದ ಇರ್ತದೆ ಅಂದ್ರೆ ಏನೋ ರಾಮ ಮುಂದೆ ಬಂದು ನಿಂತ್ಕೊಂಡಾಗ ಆಗ್ಬಿಡ್ತಾರೆ ನಮ್ಮ ಹಮ. ಹರೇ ಶ್ರೀನಿವಾಸ. ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳೋ, ಸಂಬಳಕ್ಕಿಟ್ಟುಕೊಳ್ಳು ಸಂಬಳಕ್ಕಿಟ್ಟುಕೊಳ್ಳು ಸಂಬಳಕ್ಕಿಟ್ಟುಕೋ ನಿನ್ನಂಬಾಲದಲ್ಲಿರ
ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ. ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು, ಸಂಬಳಕ್ಕಿಟ್ಟುಕೊಳ್ಳು. ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನೋಡಲಿಲ್ಲ. ಬಲು ಮಂದಿನ ನಿನ್ನಂಥವರ ಎಲ್ಲಿ ನೋಡಲಿಲ್ಲ. ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ, ಲೋಲ ಶ್ರೀ ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ, ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ, ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ. ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು, ಸಂಬಳಕ್ಕಿಟ್ಟುಕೊಳ್ಳು. ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು, ಸಂಬಳಕ್ಕಿಟ್ಟುಕೊಳ್ಳು. ನಿನ್ನವ ನಿನ್ನವ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ನಾನನ್ಯವನರಿಯನ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ನುಡಿಯದಿದ್ದಲ್ಲೋ ಶ್ರೀನಿವಾಸ, ಎನ್ನ ನುಡಿಸು ಎನ್ನ ನರತಪು ಕಾಯೋ ಶ್ರೀನಿವಾಸ, ನರತಪು ಎನ್ನ ನರತಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ, ಗುರೋ ರಾಘವೇಂದ್ರ. ಆಮೇಲೆ ಕೇಳ್ತೀನಿ. ಇವಾಗ ಇದು ಒಂದು ಟೈಮ್ ಮುಗಿಸೋಣ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ ಒಂದು 6ನೇ ದಿವಸದ ಕಾರ್ಯಕ್ರಮಗಳು ಬೆಳಗ್ಗೆ 6 ಗಂಟೆಯಿಂದ ಇಷ್ಟು ಹೊತ್ತಿನವರೆಗೂ ಪ್ರಾತಃಸ್ಮರಣೆ ಹಾಗೂ ಸುಪ್ರಭಾತದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ವಿದ್ವಾನ್ ಶ್ರೀ ಕೆ ಅಪ್ಪಣಾಚಾರ್ಯರು ಹಾಗೂ ವಿದ್ವಾನ್ ಶ್ರೀ ಸದಾನಂದ ಶಾಸ್ತ್ರಿಗಳವರು.